श्रीगुरुभ्यो नमः। हरिः ओं। नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तितृतीयाय देहिनाम् अन्तर्ध्रुवाय अनुपलभ्यवर्त्मने भूयो नमः सद्वृजनेच्छदे सताम् असम्भवाय अखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुलात्मनः वस्तुनो नित्यं समस्तव्यस्तयो गतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमध्व सन्मतपयोनिधि पूर्णचन्द्रः श्रीविष्णुतीर्थ मुनिराड्मुदमातनोतु ಮಹನ್ನಿಂದ ವರ್ಜನ ಪ್ರಕರಣದಲ್ಲಿ ಒಂದು ಶ್ಲೋಕ ನಮೋ ಮಹದ್ಭ್ಯಃ ಅಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯಃ ಯೇ ಬ್ರಾಹ್ಮಣಾಗಾಂ ಅವಧೂತಲಿಂಗಾಶ್ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ ಎನ್ನುವ ಶ್ಲೋಕ ಆಗ್ತಾ ಇತ್ತು. ಅಲ್ಲಿ ಅನೇಕ ಅರ್ಥಗಳನ್ನು ವಿಷ್ಣು ತೀರ್ಥರು ಬರೆದಿದ್ದಾರೆ ಆ ಶ್ಲೋಕಕ್ಕೆ. ಅದರಲ್ಲಿ 2 ಅರ್ಥಗಳನ್ನು ನಾವು ಓದಿಸಲಿ ನೋಡಿದ್ವಿ. ಒಂದು ಅರ್ಥ, ಮೊದಲನೇ ಅರ್ಥ ಪರಮಾತ್ಮನ ರೂಪಗಳು ಅದರಲ್ಲಿ ಮಹೀಯ, ಮಹತೋಮಹೀಯ, ಅಣೋರಣೀಯ ಮತ್ತು ಯುವಕನಂತೆ ಇರುವ ಆಕಾರಗಳು, ವಟುವಿನಂತೆ ಇರುವ ಆಕಾರಗಳು ಅಂತ ಹೀಗೆ 4 ಬಗೆಯ ಪರಿಮಾಣದ ಆಕಾರಗಳು ಅದು ಪರಮಾತ್ಮನಿಗೆ ಇವೆ. ಎಲ್ಲವೂ ಕೂಡ ಯೌವನಭರಿತವಾದದ್ದು ಅಂದರೆ ವಯಸ್ಸಿನಲ್ಲಿ ಅಂತಲ್ಲ, ಯುವಕರಾದಾಗ ಎಷ್ಟು ಶಕ್ತಿ, ಸೌಂದರ್ಯ ಮತ್ತು ಬೇರೆ ಬೇರೆ ಗುಣಗಳು ಇರುತ್ತೋ ಅಷ್ಟೇ ಗುಣಗಳು ಪರಮಾತ್ಮನ ಎಲ್ಲ ರೂಪಗಳಿಗೂ ಇದೆ. ಅವನು ಬಾಲಕೃಷ್ಣನಾದಾಗೂ ಕೂಡ ಅವನು ಯುವಕನೇ. ಏನರ್ಥ? ಯುವಕನಾಗಿದ್ದಾಗ ಎಷ್ಟು ಶಕ್ತಿ, ಪರಾಕ್ರಮ, ಸೌಂದರ್ಯ ಅದೆಲ್ಲ ಇತ್ತು, ಬಾಲಕನಲ್ಲೂ ಅಷ್ಟೇ ಇತ್ತು ಅನ್ನೋ ಅರ್ಥದಲ್ಲಿ ಎಲ್ಲವೂ ಕೂಡ 4 ವಿಭಾಗವನ್ನು ಮಾಡಿದಾಗ ಶಿಶುರೂಪದಲ್ಲಿರುವ ಪರಮಾತ್ಮನ ರೂಪ, ಶಿಶುವಿನಲ್ಲಿ ಶಿಶುವ ಆಕಾರಕ್ಕೆ ಸದೃಶವಾಗಿರುವ ಪರಮಾತ್ಮನ ರೂಪ, ಅಲ್ಲಿ ಯೌವನದಲ್ಲಿರುವ ಶಕ್ತಿ ಇಲ್ಲ ಅಂತಿಲ್ಲ. ಆಕಾರವನ್ನು ಇಟ್ಟುಕೊಂಡು ಮೊದಲನೇ ಅರ್ಥವನ್ನು ಹೇಳಿದರು. ಎರಡನೇ ಅರ್ಥದಲ್ಲಿ ಈ ನಾರಾಯಣ, ಹರಿ, ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಈ 3 ಜನರನ್ನ ಮಹಜ್ಜನರು ಅಂತ ಪರಿಗಣನೆ ಮಾಡಿದರು. ಆಮೇಲೆ ಇಂದ್ರಾದಿ ದೇವತೆಗಳೆಲ್ಲ ಯುವಕರು ಅನ್ನೋ ಕ್ಯಾಟಗರಿಯಲ್ಲಿ ಹಾಕೋದು. ಆಮೇಲೆ ಸ್ಕಂದ ಮೊದಲಾದ ದೇವತೆಗಳು ಅಂದರೆ ಆ ಇಂದ್ರಾದಿ ದೇವತೆಗಳು ಒಂದು ವಿಭಾಗವನ್ನಾದ ಮೇಲೆ ಅದು ಯುವಕರು ಅಂತ ಸೇರಿಸಿದ ಮೇಲೆ ಸ್ಕಂದ ಮೊದಲಾದ ದೇವತೆಗಳು ಅಂತ ಏನಿದ್ದಾರೆ ಅಂದರೆ ವಟು ದೇವತೆಗಳು ಅಂತ ಅವರನ್ನ ಪರಿಗಣನೆ ಮಾಡಿದರು. ಇನ್ನ ಶಿಶು ದೇವತೆಗಳು ಅಂತ ಯಾರು ಶಿಶುರೂಪದಲ್ಲಿರ್ತಾರೆ ಅವರನ್ನು ಪರಿಗಣನೆ ಮಾಡಿದ್ರು. ಮೊದಲನೇದು ಎಲ್ಲವೂ ನಾರಾಯಣ ರೂಪಗಳು. ಎರಡನೇ ಅರ್ಥದಲ್ಲಿ ದೇವತೆಗಳು ಅಂತ ಪರಿಗಣನೆ ಮಾಡೋದು. ಆ ದೇವತೆಗಳಲ್ಲಿ ಮಹಜ್ಜನರು ಅಂದರೆ ನಮೋ ಮಹದ್ಭ್ಯಃ ಅಂತ ಹೇಳಿದಾಗ ಯಾರು ಮಹಜ್ಜನರು ಅಂತ ತೆಗೆದುಕೊಂಡಿದ್ರು, ಅದರಲ್ಲಿ ಮತ್ತೆ ನಾರಾಯಣ ಬಂದ. ಹೀಗೆ ಎರಡನೇ ಅರ್ಥದಲ್ಲಿ ಎಲ್ಲ ದೇವತೆಗಳನ್ನು ತೆಗೆದುಕೊಂಡ್ರು. ಇಲ್ಲೂ ಅಷ್ಟೇ ದೇವತೆಗಳು, ವಟುಗಳು, ಯಾರು ಶಿಶುಗಳು ಅಂದ ಕೂಡಲೇ ಅವರಲ್ಲಿ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನಿಗೆ ಹೇಗೆ ಯಾವಾಗಲೂ ಯುವ ರೂಪ ಇದೆ,
ಆ ತರಹ ಯೌವನ ರೂಪ, ಯೌವನದಲ್ಲಿರುವ ಶಕ್ತಿ ಎಲ್ಲವೂ ಕೂಡ ದೇವತೆಗಳಿಗೂ ಯಾವಾಗಲೂ ಇರುತ್ತೆ. ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇನ್ನು ಇವೆರಡು ಅರ್ಥ ಆಗಿತ್ತು. ಇನ್ನೂ ಎರಡು ಅರ್ಥವನ್ನ ವಿಷ್ಣು ತೀರ್ಥರು ಹೇಳ್ತಾರೆ. ಮೂರನೇ ಅರ್ಥ ಏನು ಅಂತಂದ್ರೆ, ಈಗ ಯೋಗಿಗಳನ್ನು ತೆಗೆದುಕೊಳ್ತಾರೆ. ಈ ಯೋಗಿಗಳನ್ನು ತೆಗೆದುಕೊಳ್ಳುವ ಮುಂಚೆ ಈ ಎರಡನೇ ಅರ್ಥಕ್ಕೂ ಮೂರನೇ ಅರ್ಥಕ್ಕೂ ಮಧ್ಯದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ನೋಡಿ. ಈಗ ಮಹದ್ಭ್ಯ ಶಿಶುಭ್ಯ ಯುವಭ್ಯ ವಟುಭ್ಯ ಅಂತ ಹೇಳಿದ್ದು ವಯಸ್ಸಿನಿಂದ ಅಲ್ಲ, ಗುಣಗಳಿಂದ ಇಟ್ಕೊಳ್ಬೇಕು ಅನ್ನೋ ಅರ್ಥವನ್ನು ಹೇಳ್ತಾರೆ. ಅಂದರೆ ಎರಡನೇ ಅರ್ಥದಲ್ಲಿ ಏನು ಮಾಡಿದ್ರು, ಪರಮಾತ್ಮ ಅವರವರ ರೂಪಗಳು, ಅಂದರೆ ದೇವತೆಗಳ ರೂಪಗಳು. ಸ್ಕಂದ ಅನ್ನೋ ರೂಪ ಅದು ರೂಪ ಚಿಕ್ಕದು ರೂಪ. ಅದೇ ರುದ್ರದೇವರ ಇಂದ್ರಾದಿ ದೇವತೆಗಳ ರೂಪ ಅದು ದೊಡ್ಡ ದೊಡ್ಡ ರೂಪ, ಅಂದರೆ ಗೃಹಸ್ಥಾಶ್ರಮದಲ್ಲಿರುವ ರೂಪ. ಇದು ವಟುಗಳು ಅಥವಾ ಬಾಲ ರೂಪದಲ್ಲಿ ಇರುವ ರೂಪಗಳು ಅಂತ ತಗೊಂಡು ಈಗೇನು ಮಾಡ್ತಾರೆ, ನಾಲ್ಕನೇ ಅರ್ಥ ಯೋಗಿಗಳ ರೂಪ, ಯೋಗಿಗಳು ಅಂತ ಹೇಳೋಕ್ಕಿಂತ ಮುಂಚೆ ಹೇಗೆ ವಯಸ್ಸು ಒಂದು ಕಾರಣ ಅಂತ ಇತ್ತು ಆ ತರಹ ಅಲ್ಲ, ಗುಣಗಳಿಂದ ಒಬ್ಬರನ್ನ ಮಹತ್ವ ಇದೆ, ಇನ್ನೊಬ್ಬರಲ್ಲಿ ಯುವತ್ವ ಇದೆ, ಹೀಗೆ ಪರಿಗಣನೆ ಮಾಡ್ತಾರೆ ಒಂದು ಕ್ಯಾಟಗರಿ. ಅಂದ್ರೆ ಏನು, ಈಗ ಈ ವಿಷ್ಣು ಬ್ರಹ್ಮ ರುದ್ರ ಅಂತ ಯಾರು ತ್ರಿಮೂರ್ತಿಗಳಿದ್ದಾರೆ ಅವರನ್ನ ನಮೋ ಮಹದ್ಭ್ಯ ಅನ್ನುವ ಒಂದು ಪದದಿಂದ, ಮಹದ್ಭ್ಯ ಅನ್ನುವ ಪದದಿಂದ ಈ ಮೂರು ಜನರನ್ನು ತಗೊಳ್ತಾರೆ. ಯಾಕೆ, ಅಧಿಕ ಗುಣಸತ್ವಾತ್. ಬೇರೆ ಎಲ್ಲ ದೇವತೆಗಳನ್ನ ನೋಡಿದಾಗ ಈ ಮೂರರಲ್ಲಿ ಅಂದರೆ ವಿಷ್ಣು ಬ್ರಹ್ಮರುದ್ರರಲ್ಲಿ ತುಂಬಾ ಗುಣಗಳಿದೆ, ಆದ್ದರಿಂದ ಅವರಲ್ಲಿ ಮಹತ್ವ ಇದೆ. ಆದ್ದರಿಂದ ನಮೋ ಮಹದ್ಭ್ಯ ಅಂದರೆ ಈ ಮೂರು ಜನರಿಗೆ ನಮಸ್ಕಾರ. ಇಲ್ಲ, ನಾವು ಕೇವಲ ವಿಷ್ಣುವಿನನ್ನ ಮಾತ್ರ ಸ್ವೀಕಾರ ಮಾಡ್ತೀವಿ, ಮಹದ್ಭ್ಯ ಅಂದರೆ ವಿಷ್ಣುವಿನ ರೂಪಗಳನ್ನು ಮಾತ್ರ ತಗೊಳ್ತೀವಿ ಅಂದರೆ ಸರಿ, ಹಾಗಾದರೆ ಬ್ರಹ್ಮನ ರೂಪವನ್ನ ಯುವಕರು ಅಂತ ಪರಿಗಣನೆ ಮಾಡೋಣ. ಯಾಕೆ, ಇದೇ ಕಾರಣಕ್ಕೆ ಗುಣಗಳು ಮೊದಲನೇ ಕ್ಯಾಟಗರಿನಲ್ಲಿ ಮೂರು ಜನರು ಎಲ್ಲ ದೇವತೆಗಳಿಗಿಂತ ಅಧಿಕ ಗುಣವುಳ್ಳವರು, ಆದ್ದರಿಂದ ಅವರು ಮಹದ್ಭ್ಯ ಅಂತ ತಗೊಳ್ಬೇಕು. ಅದಕ್ಕಿಂತ ಕಮ್ಮಿ ಗುಣ ಉಳ್ಳ ಇಂದ್ರಾದಿಗಳನ್ನ ಯುವಭ್ಯ ಎನ್ನುವ ಪದದಿಂದ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅದಕ್ಕಿಂತ ಕಮ್ಮಿ ಗುಣಗಳು ಅಂತ ಯಾರಿರುತ್ತೆ ಅವರನ್ನ ವಟುಗಳು, ಅದಕ್ಕಿಂತ ಕಮ್ಮಿ ಗುಣಗಳು ಇರುವವರನ್ನ ಶಿಶುಗಳು ಅಂತ ಪರಿಗಣನೆ. ಅಥವಾ ಈ ತ್ರಿಮೂರ್ತಿಗಳು ಅಲ್ವೇ ಅಲ್ಲ, ಕೇವಲ ವಿಷ್ಣು ಮಾತ್ರ ಅವನಿಗೆ ಎಲ್ಲ ಗುಣಗಳು ಇದೆ, ಆದ್ದರಿಂದ ಅವನನ್ನ ಮಹದ್ಭ್ಯ ಅಂದರೆ ಕೇವಲ ವಿಷ್ಣು ನಮಸ್ಕಾರ ಮಾಡಬೇಕು ಅಂದರೆ ಸರಿ, ಹಾಗಾದ್ರೆ ಬ್ರಹ್ಮದೇವರು ಯುವಕರು ಅಂತ ಆಗ್ತಾರೆ, ರುದ್ರದೇವರು ವಟುಗಳು ಅಂತ ಆಗ್ತಾರೆ, ಇಂದ್ರಾದಿ ದೇವತೆಗಳಲ್ಲಿ ಶಿಶುಗಳು ಅಂತ ಆಗ್ತಾರೆ ಅಂತ. ಹೀಗೆ ಇನ್ನೂ ಒಂದು ಅವಾಂತರ ಪರಿಗಣನೆಯನ್ನ ದೇವತೆಗಳಲ್ಲೇ ಎರಡನೇ ಅರ್ಥದಲ್ಲಿ ಏನು ದೇವತೆಗಳು ಅಂತ ಹೇಳಿದ್ರು ಅದರಲ್ಲೇ ಈ ಥರನೂ ಒಂದು ಪರಿಗಣನೆ ಮಾಡಬಹುದು ಅಂತ ಒಂದು ಅರ್ಥವನ್ನ ಹೇಳಿದೆ. ಇನ್ನ ನಾಲ್ಕನೇ ಅರ್ಥ ಯೋಗಿಗಳು ಅಂದರೆ ಈ ಶ್ಲೋಕದಲ್ಲಿ ಎಲ್ಲ ಯೋಗಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ರಹುಗಣರಾಜ ಎನ್ನೋ ಅರ್ಥವನ್ನು ವಿಷ್ಣು ತೀರ್ಥರು ಬರೀತಾರೆ. ಅದರಲ್ಲಿ ಮಹಾಯೋಗಿಗಳು ಅಂತಂದ್ರೆ ಪರಮಾತ್ಮನ ಯೋಗ ರೂಪ, ದತ್ತ, ಕಪಿಲ, ಇದೆಲ್ಲ ಪರಮಾತ್ಮನ ಅವತಾರಗಳು ಅಂತ ಏನಿದೆ, ಇದು ಯೋಗವನ್ನ ಉಪದೇಶ ಮಾಡಿದಂತಹ ರೂಪಗಳು. ಇವರಿಗೂ ಅನೇಕ ಶಿಷ್ಯರೆಲ್ಲ ಇದ್ದಾರೆ. ಕಪಿಲ, ದತ್ತಾತ್ರೇಯ ಮೊದಲಾದ ಪರಮಾತ್ಮನ ರೂಪಗಳಿಗೆ ಅವತಾರ ಮಾಡಿದಾಗ ಆ ಅವತಾರಗಳು ಯೋಗವನ್ನ ಉಪದೇಶ ಮಾಡಿದಂತಹ ಅವತಾರಗಳು, ಅವರನ್ನ ಪರಿಗಣನೆ ಮಾಡಬೇಕು ನಮೋ ಮಹದ್ಭ್ಯ ಅಂತ. ಯುವಭ್ಯ ಅಂದರೆ ಅವನಿಗಿಂತ ಕಮ್ಮಿ ಯೋಗಿಗಳಾದ ದೂರ್ವಾಸ ಋಷಿಗಳು ಆ ಪರಮಾತ್ಮನಿಗಿಂತ ಯೋಗ್ಯತೆಯಲ್ಲಿ ಕಮ್ಮಿ, ಯೋಗವನ್ನ ತಿಳಿದುಕೊಂಡು ಯೋಗ ಜ್ಞಾನ ಅಂತ ಇಟ್ಟುಕೊಂಡ್ರೆ ಅದು ರುದ್ರದೇವರಿಗೆ ಪರಮಾತ್ಮನ ಸಕಾಶಾತ್ ಕಮ್ಮಿ ಜ್ಞಾನ ಇದೆ. ಅವರನ್ನ ಯುವಭ್ಯ ಎನ್ನುವ ಪದದಿಂದ ಅಂದರೆ ಯುವಯೋಗಿಗಳು ಅನ್ನೋದರಿಂದ ಅವರನ್ನು ತಗೊಳ್ಬೇಕು. ವಟುಯೋಗಿಗಳು ಅನ್ನೋದರಿಂದ ಸ್ಕಂದ ಮೊದಲಾದ ದೇವತೆಗಳನ್ನು ತಗೊಳ್ಬೇಕು. ಶಿಶುಯೋಗಿಗಳು ಅನ್ನೋದರಿಂದ ಸನಕಾದಿಗಳನ್ನು ತಗೊಳ್ಬೇಕು.
ನೋಡಿ, ಸನಕಾದಿಗಳು ಅವರು ಸನ್ಯಾಸಿಗಳು ಬಹಳ ಶಿಶು ರೂಪದಲ್ಲಿರುವಂತಹ ಸನ್ಯಾಸಿಗಳು. 5 ವರ್ಷ ಅವರಿಗೆ. ವಟುಗಳು ಅಂದರೆ ಸ್ವಲ್ಪ 7, 8 ಹೀಗೆ, ಅದಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿರುವರು ಸನಕಾದಿಗಳು. ಅವರನ್ನು ಶಿಶುಯೋಗಿಗಳು, ಶಿಶುಭ್ಯ ಎನ್ನುವುದರಿಂದ ಅವರನ್ನು ಪರಿಗಣನೆ ಮಾಡಬೇಕು ಅಂತ. ಹೀಗೆ 4 ಪದಗಳಿಂದ ಯೋಗಿಗಳನ್ನು ಕೂಡ ಪರಿಗಣನೆ ಮಾಡಿ ಆ ಎಲ್ಲ ಯೋಗಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಬೇಕು. ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಅಲ್ಲಿ ಏನಾಯಿತು ಶ್ಲೋಕದಲ್ಲಿ, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯ ಅಂತ 4 ಜನರನ್ನ ಪರಿಗಣನೆ, 4 ಕ್ಯಾಟಗರಿ ವಿಭಾಗಗಳನ್ನು ಹೇಳಿದ್ದಾರೆ. ಆ 4 ವಿಭಾಗಗಳಲ್ಲಿ ಈ 4 ಜನ ಬಂದರು. 4 ಜನ ಅಂದರೆ ದತ್ತ ಕಪಿಲಾದಿಗಳು, ಬೇರೆ ಬೇರೆ ಪರಮಾತ್ಮನ ರೂಪಗಳು, ದೂರ್ವಾಸ ಮೊದಲಾದ ದೇವತೆಗಳು ಏನಾದರೂ ಯೋಗ ಅಥವಾ ಸನ್ಯಾಸಿ ರೂಪವನ್ನು ಧರಿಸಿದಾಗ ಅವರು ಮಾಡಿದ ಉಪದೇಶಗಳು, ಅಂತಹ ರೂಪಗಳನ್ನು ಯುವಯೋಗಿಗಳು ಅಂತ ಪರಿಗಣನೆ ಮಾಡಬೇಕು. ಹಾಗೆ ಒಟ್ಟು ಯೋಗಿಗಳು, ಶಿಶುಯೋಗಿಗಳು. ಅದಾದಮೇಲೆ ಶ್ಲೋಕ ನೋಡಿದ್ರೆ ನೀವು 3ನೇದು 4ನೇದು, ಯೇ ಬ್ರಾಹ್ಮಣ ಗಾಂ ಅವಧೂತಲಿಂಗಾ ಚರಂತಿ ತೇಭ್ಯ ಶುಭಮಸ್ತುರಾಜ್ಞಾಂ ಅಂತಿದೆ. ಅಂದರೆ ಈ 4 ಕ್ಯಾಟಗರಿ ಹೇಳಿದ್ರಲ್ಲ, ದತ್ತ, ಕಪಿಲ, ದೂರ್ವಾಸ, ಸ್ಕಂದ, ಸನಕಾದಿಗಳು, ಇವರೆಲ್ಲ ಯೋಗ ಚಿಹ್ನಧಾರಿಗಳು. ಯೋಗ ಚಿಹ್ನಧಾರಿಗಳು ಅಂದ್ರೇನು? ಅವ್ರು ನೋಡಿದ್ರೆ ಇವರು ಯೋಗಿಗಳು, ಇವರು ಸನ್ಯಾಸಿಗಳು. ದೂರ್ವಾಸರನ್ನು ನೋಡಿದ್ರೆ ಅವರು ಸನ್ಯಾಸಿ ರೂಪದಲ್ಲಿ ಇರ್ತಾರೆ, ದಂಡ ಹಿಡ್ಕೊಂಡಿರ್ತಾರೆ, ಕಾವಿ ಬಟ್ಟೆ ಹುಟ್ಟಿರ್ತಾರೆ. ಸೊ ಇವ್ರು ನೋಡಿದ ತಕ್ಷಣ ಇವರು ಸನ್ಯಾಸಿಗಳು ಅಂತ ಹೇಳ್ಬಿಡ್ಬಹುದು. ಸನಕಾದಿಗಳು ಅಷ್ಟೇ, ಶಿಶು ರೂಪದಲ್ಲಿದ್ರೂ ಅವ್ರು ನೋಡಿದ ತಕ್ಷಣ ಅವ್ರ ಬಟ್ಟೆನೂ ಧರಿಸಿರೋದಿಲ್ಲ ಸನಕಾದಿಗಳು. ಅವರನ್ನು ನೋಡಿದ ತಕ್ಷಣ ಇವರು ಸನ್ಯಾಸಿಗಳು ಅಂತ ಹೇಳ್ಬಿಡ್ಬಹುದು. ಹೀಗೆ ಇವರೆಲ್ಲ ಯೋಗ ಅವಸ್ಥೆಯಲ್ಲಿ ಏನೇನು ಚಿಹ್ನೆಗಳು ಅಂತ ಇರುತ್ತೆ ಅದನ್ನು ಧರಿಸಿದವರು. ಇನ್ನು 3ನೇ ಪಾದದಲ್ಲಿ ಯೇ ಬ್ರಾಹ್ಮಣ ಗಾಂ ಅವಧೂತಲಿಂಗಾ ಅಂತಿದೆಯಲ್ವಾ, ಅವ್ರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಂದ್ರೆ ಯಾರು ಯೋಗ ಚಿಹ್ನಧಾರಿಗಳಲ್ಲ, ಅದಕ್ಕೆ ಅವರಿಗೆ ಅವಧೂತರು ಅಂತ ಕರೀತಾರೆ. ಅವಧೂತ ಅಂತಂದ್ರೆ ತಮ್ಮಲ್ಲಿ ಇರುವ ಚಿಹ್ನೆಗಳನ್ನ ಝಾಡಿಸಿ ಹಾಕಿದ್ದಾರೆ ಅಂತ ಅರ್ಥ. ಶುಕಾಚಾರ್ಯರು ಒಂದೇ ನಿಮಿಷ. ಹಲೋ, ಎಸ್, ಹೌದು. ನೆನಪಿಲ್ಲ, ನಾವೊಂದು ಗೊತ್ತಾಯ್ತು, ಪಾಠದಲ್ಲಿದ್ದೀನಿ, ಒಂದು ಅರ್ಧ ಗಂಟೆ. ಆಯ್ತು, ಹೌದು. ಈ ಶುಕಾಚಾರ್ಯರು ಅವರು ನೋಡಿದ್ರೆ ಯೋಗಿಗಳು ಅಂತಾನೆ ಗೊತ್ತಾಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ಹಿಂದೆ ಬಂತಲ್ಲ, ಶುಕ ಆಗತಿ ಕ್ರಮದಲ್ಲಿ ಪ್ರಕರಣದಲ್ಲಿ ಅವರು ಬಂದರೆ ಅಲ್ಲಿರೋ ಜನರೆಲ್ಲ ಯಾರೋ ಹುಚ್ಚ ಬರ್ತಾ ಇದ್ದಾನೆ ಅಂತ ಸುತ್ತಾಕೊಂಡ್ಬಿಟ್ಟಿದ್ರು. ಅವನನ್ನ ಎಲ್ಲ ಗೇಲಿ ಮಾಡ್ತಾ ಇದ್ರು ಹುಡುಗರೆಲ್ಲ. ರಾಜ ಪರೀಕ್ಷಿತ್ ರಾಜ ಅವರನ್ನು ಆದರದಿಂದ ಬರಮಾಡಿಕೊಂಡಾಗ ಎಲ್ಲ ಹಿಂದೊಟ್ಟೋಗ್ಬಿಟ್ರು. ಓಹೋ, ಇವ್ರು ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ, ಇದು ಪರೀಕ್ಷಿತ ರಾಜನಂತಹ ರಾಜ ಇವರನ್ನ ಗೌರವಿಸ್ತಾ ಇದ್ದಾನೆ ಅಂದರೆ ಇವರು ಯಾರೋ ದೊಡ್ಡ ವ್ಯಕ್ತಿಗಳಿರಬೇಕು ಅಂತ ಎಲ್ಲ ಹೊರಟೋಗ್ಬಿಟ್ರು. ಅವರು ಅವಧೂತ ಯೋಗಿಗಳವರು. ಹಾಗೆ ಅವರು ಅಂತ ದೃಷ್ಟಾಂತ ಕೊಟ್ಟೆ. ಆ ವಿಷ್ಣುತೀರ್ಥರು ಬರೀತಾರೆ, ಈ ಯಾರು ಅವಧೂತ ಲಿಂಗಾಹ ತಮ್ಮ ಯೋಗ ಚಿಹ್ನೆಗಳಿಂದ ದೂರರಾಗಿರ್ತಾರೋ, ಅಪ್ರಸಿದ್ಧರಾಗಿರ್ತಾರೆ, ಅವರಿಗೂ ಕೂಡ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ರಘುಗಣರಾಜ. ಇನ್ನ ಈ ಯಾರು ಅವಧೂತ ಯೋಗಿಗಳಿರ್ತಾರೆ ಅಂತಹವರದೇ ಬೇಕಾದ್ರೆ 4 ಕ್ಯಾಟಗರಿ ಅಂತ ಇನ್ನೊಂದು ಅರ್ಥವನ್ನು ಬರೀತಾರೆ. ಅಂದ್ರೆ ಈಗ ಮೊದಲನೇ ಅರ್ಥ ಏನು? ಯೋಗಿಗಳ ನಮಸ್ಕಾರ ಅಂತಂದ್ರೆ ಮಹಾಯೋಗಿಗಳು, ಯುವಯೋಗಿಗಳು, ವಟಯೋಗಿಗಳು, ಶಿಶುಯೋಗಿಗಳು ಅಂತ ಅವರೆಲ್ಲ ಯೋಗ ಚಿಹ್ನಧಾರಿಗಳು. ಆಮೇಲೆ ಅವಧೂತ ಲಿಂಗಾಹ ಅಂದ್ರೆ ಯಾರು ಯೋಗ ಚಿಹ್ನೆಯನ್ನು ಧರಿಸಿರೋದಿಲ್ವೋ ಅಂತಹವರಿಗೆ ನಮಸ್ಕಾರ ಅಂತ. ಇನ್ನ ಯಾರು ಯೋಗ ಚಿಹ್ನಧಾರಿಗಳು ಆಗಿರೋದಿಲ್ವೋ ಅವರಲ್ಲಿ ಮತ್ತೆ ಕ್ಯಾಟಗರಿ ಮಾಡ್ಬೋದು, ಮಹಾಯೋಗಿಗಳು, ಯುವಯೋಗಿಗಳು, ವಟಯೋಗಿಗಳು, ಶಿಶುಯೋಗಿಗಳು ಅಂತ. ಇವರಲ್ಲೇ ಹೇಗೆ ಅಂತ ಕೇಳಿದ್ರೆ ವಯಸ್ಸಿನಿಂದ ಅಲ್ಲ,
ಬರೀತಾರೆ ವಿಷ್ಣು ತೀರ್ಥರು. ಇವರೆಲ್ಲ ವಯಸ್ಸಿನಿಂದ ಇವರನ್ನ ಮಹಾಯೋಗಿಗಳು, ಯುವಯೋಗಿಗಳು ಅಂತ ಕರೆಯೋದು ಬೇಡ. ಅವರೆಲ್ಲ ಬ್ರಹ್ಮ ಸಾಕ್ಷಾತ್ಕಾರವಂತಹ. ಈಗ ಮಹಾಯೋಗಿಗಳು ಅಂದರೆ ಯಾರಪ್ಪ ಅಂದರೆ ಅವರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವವರು. ಆದ್ದರಿಂದಲೇ ವಿಗತ ದೇಹಾಭಿಮಾನಿನಃ, ಅವರು ಸಂಪೂರ್ಣ ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟವರು. ಆದ್ದರಿಂದಲೇ ವಿಗತ ವಂದ್ಯತಾ ಪ್ರಯೋಜಕ ದಂಡ ಕಮಂಡಲು ಪೂರ್ವಕ ಚಿಹ್ನ ವಿಶೇಷಾ. ಅವ್ರು ಯಾಕಪ್ಪ ಯೋಗ ಚಿಹ್ನೆ ವಿರಹ ಯೋಗ ಚಿಹ್ನೆಗಳು ಯಾವುದೂ ಇಲ್ಲ ಅಂದರೆ ದೇಹದ ಮೇಲೆ ಅಭಿಮಾನ ಇಲ್ಲ ಅವರಿಗೆ. ಯಾವಾಗಲೂ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇರ್ತಾರೆ. ಆದ್ದರಿಂದ ವಿಗತ ವಂದ್ಯತಾ ಪ್ರಯೋಜಕ ಈ ದಂಡ ಕಮಂಡಲು ಅದೆಲ್ಲ ಒಂದು ರೀತಿಯಲ್ಲಿ ಯಾತಿಕ್ಕಪ್ಪ ಹೇಳಿದ್ದಾರೆ ಸನ್ಯಾಸಿಗಳು. ಇದನ್ನೆಲ್ಲ ಹಿಡ್ಕೋಬೇಕು ಅಂದರೆ ಜನರಿಗೆ ಗೊತ್ತಾಗಬೇಕಲ್ರಿ. ಇವರು ದಂಡ ಹಿಡ್ಕೊಂಡಿದ್ದಾರೆ, ಇವರು ಕಾವಿ ಬಟ್ಟೆ ಹುಟ್ಟಿದ್ದಾರೆ ಅಂದರೆ ಓಹೋ ಹಾಗಾದ್ರೆ ಇವನು ಸನ್ಯಾಸಿ ಅಂತ ಜನರಿಗೆ ಗೊತ್ತಾಗಲಿ, ಅವರು ಇವನಿಗೆ ಬೇಕಾಗುವ ಗೌರವವನ್ನು ಸಲ್ಲಿಸಲಿ ಅಂತ ಶಾಸ್ತ್ರದಲ್ಲಿ, ಅಂದರೆ ಬೇರೆ ಕಾರಣಗಳು ಇದೆ, ಇದು ಒಂದು ಕಾರಣ. ಅಂತಹ ವಂದ್ಯತ್ವಕ್ಕೆ ಪ್ರಯೋಜಕವಾದ ದಂಡಕಮಂಡಲು ಮೊದಲಾದ ಚಿಹ್ನೆಗಳನ್ನು ಬಿಟ್ಬಿಟ್ಟಿದ್ದಾರೆ ಇವರು. ವಿಗತ ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ದೇಹದ ಮೇಲೆ ಸಂಪೂರ್ಣ ಅಭಿಮಾನವನ್ನು ತ್ಯಾಗ ಮಾಡಿದ್ದಾರೋ ಮಹಾಯೋಗಿಗಳು ಅಂತ. ಯಾರು ದತ್ತ ಕಪಿಲಾದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವಧೂತ ಯೋಗಿನಃ ಯೋಗ ಚಿಹ್ನ ವಿರಹರಾದ ಅವರಲ್ಲಿ ಹೈಯೆಸ್ಟ್ ಕ್ಯಾಟಗರಿ ಯಾರಪ್ಪ ಅಂದರೆ ಇಂತಹವರು. ಅದಕ್ಕೆ ಅವ್ರು ಏನು ಅಂತಂದ್ರೆ ಅತಯೇವ ಸಾಧಾರಣೈ ಅನವಧಾರಣೀಯ ಸ್ವರೂಪಾ ಭೂತ್ವ. ಸಾಧಾರಣ ಜನರಿಂದ ಅವರ ಸ್ವರೂಪ ಏನು ಅಂತಾನೆ ಗೊತ್ತಾಗೋದಿಲ್ಲ. ಅದೇ ನಾ ಹೇಳಿದ ಶುಕಾಚಾರ್ಯರ ಸ್ವರೂಪ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ಅನೇಕ ಜನರು ಈ ಭಾರತ ಭೂಮಿಯಲ್ಲಿ ಅವರನ್ನು ನೋಡಿದರೆ ಇವರು ಯೋಗಿಗಳು ಅಂತಾನೆ ಗೊತ್ತಾಗೋದಿಲ್ಲ. ಅವರು ಭಾರತ ಭೂವಿಜಾತ ಜನೋದ್ಧರಣಾಯ ಭೂಮಿಂ ಪ್ರದಕ್ಷಿಣೀಕುರುವಂತಿ. ಅಂತಹ ಬ್ರಹ್ಮಜ್ಞಾನಿಗಳು ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಜನರ ಉದ್ಧಾರಕ್ಕೋಸ್ಕರ ಭೂಮಿಯನ್ನ ಪ್ರದಕ್ಷಿಣೆ ಮಾಡ್ತಾ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಅಲ್ಲಿರುವ ಜನರನ್ನು ಉದ್ಧಾರ ಮಾಡ್ತಾ, ಅವ್ರು ಬ್ರಹ್ಮಜ್ಞಾನಿಗಳಾದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರೋ ಒಬ್ಬ ಸಜ್ಜನ ಅಥವಾ ಒಂದು 10 ಜನ ಸಜ್ಜನರಿದ್ದಾರೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ ಅಲ್ಲಿ ಹೋಗಿ ಉಪದೇಶ ಮಾಡೋದು. ಹೀಗೆ ಇದು ಬಹಳ ಮುಖ್ಯವಾದ ಅಂಶ. ಯಾಕೆಂದರೆ ಹಿಂದೆ ಈ ಮಹಜ್ಜನರು ಯಾರು ಅಂತ ಹೇಳಬೇಕಾದ್ರೆ ಒಂದು ವಿಷಯ ಹೇಳಿದ್ರು ವಿಷ್ಣು ತೀರ್ಥರು. ನಾವು ಮಹಜ್ಜನರನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಾವು ಸಾಧಾರಣ ಸಾಧಕರು ಅವರು ಅವರವರ ವರ್ಣಾಶ್ರಮಗಳಿಗೆ ಉಚಿತವಾದ ಕೆಲಸಗಳನ್ನು ಕರ್ಮಗಳನ್ನು ಮಾಡ್ತಾ ಇದ್ರೆ ಆ ಮಹಜ್ಜನರು ತಾವೇ ಬರ್ತಾರೆ ಅನ್ನೋ ಒಂದು ಅಂಶವನ್ನು ಹೇಳಿದ್ರು. ಆ ಅಂಶ ಇಲ್ಲಿ ಬರ್ತಾ ಇದೆ. ಮತ್ತೆ ಆ ಮಹಜ್ಜನರ ನಿಂದಾ ವರ್ಜನ ಪ್ರಕರಣದಲ್ಲಿ ಈ ಶ್ಲೋಕದಲ್ಲಿ ಆ ಮಹಜ್ಜನರು ಎಂಥವರಪ್ಪ ಅಂತಂದರೆ ಅವರೇ ಸ್ವತಃ ಸಂಚಾರ ಮಾಡ್ತಾ ಅಲ್ಲಲ್ಲಿ ಇರುವ ಜನರನ್ನು ಉದ್ಧಾರ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿದ್ರೆ ಇವರು ಯೋಗಿಗಳು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೀಗೆ ಒಂದು ಅರ್ಥವನ್ನ ಇಟ್ಕೊಳ್ಬಹುದು. ಅದಕ್ಕಿಂತ ಕಮ್ಮಿಯಾದವರು ಯುವಯೋಗಿಗಳು ಅಂತ. ಅಂದರೆ ಅವರಲ್ಲೇ ಯಾರು ಅವಧೂತ ಯೋಗಿಗಳು ಅಪ್ರಸಿದ್ಧರಾಗಿದ್ದಾರೆ, ಹೈಯೆಸ್ಟ್ ಆರ್ಡರಲ್ಲಿರೋರ್ನ ಮಹಾಯೋಗಿಗಳು, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು, ವಿಗತ ದೇಹಾಭಿಮಾನಿಗಳು. ಅದಕ್ಕಿಂತ ಕಮ್ಮಿ ಇರೋರು ಅಂದರೆ ಇನ್ನೇನು ಪರೋಕ್ಷ ಜ್ಞಾನ ಎಲ್ಲ ಆಗಿದೆ ಅಥವಾ ಅವರು ದಂಡಕಮಂಡಲವನ್ನು ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ, ಅವರನ್ನು ಯುವಯೋಗಿಗಳು. ಅದಕ್ಕಿಂತ ಕಮ್ಮಿ ಒಟ್ಟು ಯೋಗಿಗಳು, ಅದಕ್ಕಿಂತ ಕಮ್ಮಿ ಶಿಶುಯೋಗಿಗಳು ಅಂತ ಹೀಗೆ ವಿಭಾಗವನ್ನ ಮಾಡಿ ಅಂತಹ ಎಲ್ಲರಿಗೂ ಕೂಡ ರಘುಗಣರಾಜ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತ ಒಂದು ಅರ್ಥವನ್ನು ಬರೀತಾರೆ. ಇನ್ನ ವಯಸ್ಸಿನಿಂದ ಅಂತ ಇಟ್ಕೊಳ್ಳೋಣ ಅಂತ ಇನ್ನೊಂದು ಅರ್ಥ. ಅಂದರೆ ಯೋಗಿಗಳಲ್ಲೇ ಈಗಾಗಲೇ ಯೋಗಿಗಳಲ್ಲೇ 2 ಅರ್ಥ ಆಯಿತು. ಏನೋ ಒಂದು ದತ್ತ ಕಪಿಲಾದಿಗಳು, ಯುವಯೋಗಿಗಳು, ವಟಯೋಗಿಗಳು ಅಂತ ರೂಪದಲ್ಲಿ, ಆಮೇಲೆ ಆ ಯೋಗ ಚಿಹ್ನಾಧಾರಿಗಳಲ್ಲದೇ ಇರುವವರಿಗೆ ಅಂತ ಒಂದರ್ಥ.
ಇನ್ನೊಂದರ್ಥ ಏನು ಮಾಡ್ತಾ ಇದ್ದಾರೆ, ಅವಧೂತ ಯೋಗಿಗಳಲ್ಲೇ 4 ತರಹ ಕ್ಯಾಟಗರಿ ಅಂತ. ಈಗ 3ನೇ ಅರ್ಥ ಬರೀತಾ ಇದ್ದಾರೆ ಯೋಗಿಗಳಲ್ಲೇ. ವಯಸ್ಸಿನಿಂದ ಯಾರು ಅನೇಕ ವರ್ಷಗಳ ಯೋಗ ಅವಸ್ಥೆಯಲ್ಲಿದ್ದು ವಲೀಫಲಿತಾದಿ ಲಕ್ಷಿತೇಭ್ಯ, ವಲೀಫಲಿತ ಅಂತಂದರೆ ಮೈ ಸುಕ್ಕಾಗೋದು, ಕೂದಲೆಲ್ಲ ಬೆಳ್ಳಿಗಿರೋದು, ಹೀಗೆ ಈ ಲಕ್ಷಣಗಳನ್ನು ನೋಡಿದರೆ ಓಹೋ ಇವ್ರಿಗೆ ಬಹಳ ವಯಸ್ಸಾಗಿದೆ, ಯೋಗಿಗಳು, ವೃದ್ಧರು ಅಂತ ಗೊತ್ತಾಗಬೇಕು. ಆ ವಯಸ್ಸಿನಿಂದ ಯಾರು ಅನೇಕ ವರ್ಷಗಳು ಸನ್ಯಾಸಿ ಜೀವನದಲ್ಲಿರ್ತಾರೆ, ಯೋಗ ಮಾರ್ಗವನ್ನು ಆಶ್ರಯಿಸಿರ್ತಾರೆ, ಅವರು ನೋಡಿದ್ರೆ ಇವರು ತುಂಬ ವರ್ಷದಿಂದ ವೃದ್ಧರಾಗಿ ತುಂಬ ವರ್ಷದಿಂದ ಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅವರಿಗೆ ನಮಸ್ಕಾರ ಅಂತ. ಈಗ ಯೋಗಿಗಳಲ್ಲೇ ವಯಸ್ಸಿನಿಂದ ಇಟ್ಕೊಳ್ಬೇಕು. ತುಂಬ ವಯಸ್ಸಾದವರು ಮಹಾಯೋಗಿಗಳು, ಮತ್ತು ಯುವಕರಾಗಿ ಆದವರು ಯುವಯೋಗಿಗಳು, ವಟುಯೋಗಿಗಳು, ಶಿಶುಯೋಗಿಗಳು ಅಂತ ಇದು ವಯಸ್ಸಿನಿಂದ ಇಂತಹ ಒಂದು ಪರಿಗಣನೆಯನ್ನು ಮಾಡಬಹುದು. ಯಾಕಪ್ಪ ಹೀಗೆ ಮಾಡಬೇಕು ಅಂತಂದರೆ ವಿಷ್ಣು ತೀರ್ಥರು ಹೇಳ್ತಾರೆ ನೋಡಿ, ಈ ಕ್ಯಾಟಗರಿ, ಈ 3ನೇ ಅರ್ಥ ಏನು ಹೇಳ್ತಾ ಇದೀವಲ್ಲ ವಯಸ್ಸಿನಿಂದ ಅಂತ, ಈ ಕ್ಯಾಟಗರಿಯಲ್ಲಿ ಈ ಯುವಯೋಗಿಗಳು ಅಂತ ಬಂದಿದೆಯಲ್ಲ, ಈ ಯುವಯೋಗಿಗಳಲ್ಲೇ ಈ ಜಡಭರತ ಸೇರ್ಕೊಳ್ತಾನೆ. ಅದಕ್ಕೆ ಈ ತರಹ ಅರ್ಥವನ್ನು ಒಂದು ಮಾಡಬೇಕು ಅಂತಂತಾರೆ ಅವರು. ಇಲ್ಲಿ ಬರೀತಾರೆ, ಕಿಂ ನಾಮ ವೃದ್ಧಾನಾರಭ್ಯ ಶಿಶು ಪರ್ಯಂತಂ. ಸರಿ, ಅಂದರೆ ಆ ವಟುಭ್ಯ ಅಂತಿದೆ, ಎಲ್ಲರನ್ನೂ ವೃದ್ಧರಿಂದ ಹಿಡ್ಕೊಂಡು ವಟು ಸನ್ಯಾಸಿಗಳು ಅಂತ ಯಾರಿರ್ತಾರೆ, ಈಗ ಉಡುಪಿನಲ್ಲಿ ಈಗ ಪೇಜಾವೃಷಿಗಳವರು ದೊಡ್ಡವರು, ಅವ್ರಿಗೆ 6ನೇ ವಯಸ್ಸಿಗೋ 6ನೇ ವಯಸ್ಸಿಗೋ 7ನೇ ವಯಸ್ಸಿಗೋ ಸನ್ಯಾಸಾಶ್ರಮ, ಅವರು ವಟುಯೋಗಿಗಳು. ಹೀಗೆ ಆ ಎಲ್ಲ ವೃದ್ಧರಿಂದ ಹಿಡ್ಕೊಂಡು ಎಲ್ಲ ವಯಸ್ಸಿನಿಂದ ತುಂಬ ಕಮ್ಮಿ ಇರುವ ಯೋಗಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತ ತೋರಿಸೋದಕ್ಕೆ ಆಂಗ್ ಅಂತ ಒಂದು ಪದ ಇದೆ. ಎಲ್ಲಿ? ಆ ವಟುಭ್ಯ ಅಲ್ಲಿ ಶ್ಲೋಕದಲ್ಲಿ ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆ ವಟುಭ್ಯ ಅಂತಿದೆ. ಆ ಅಂದರೆ ಮರ್ಯಾದಾ ಅಂತ, ಅಲ್ಲಿಯವರೆಗೆ ಅಂತ ಅರ್ಥ. ಅಂದರೆ ವಟುಗಳವರೆಗೆ ಈ ಸನ್ಯಾಸಿ ಅವಸ್ಥಾದಲ್ಲಿ ಯಾರಿರ್ತಾರೆ ಯೋಗಿಗಳು, ಅವರಿಗೆ ನಮಸ್ಕಾರ. ಅದರಲ್ಲಿ ಯುವಕರು ಅಂತ ಬಂತಲ್ಲ, ತಥಾ ಪ್ರಕೃತ ಅವಧೂತ ಸದೃಶೇಭ್ಯ ಯುವಭ್ಯ ದೃಢಾಂಗೇಭ್ಯ ನಮೋಸ್ತು. ಈಗ ಪ್ರಕೃತದಲ್ಲಿ ಅಂದರೆ ಈಗ ಜಡಭರತ ನನ್ನ ಎದುರುಗಡೆ ಇದ್ದಾರೆ, ಅವರು ಈ ಯುವಯೋಗಿಗಳಲ್ಲಿ ಸೇರ್ತಾರೆ. ಯಾಕೆ ಅಂದರೆ ಅವನೇ ಬೈದಿದ್ದ, ಹೊತ್ಕೊಂಡು ಹೋಗ್ಬೇಕಾದ್ರೆ ನಾತಿ ಪೀವಾ ಇತ್ಯಾದಿ ಸೋಕ್ತ ದುರುಕ್ತಿ ಸ್ಮರಣ ಪೂರ್ವಕ ಕ್ಷಮಾಪಣಂ ಸೂಚಯತಿ. ಇದು ಹೇಳಿದ್ರಿಂದ ಅವನು ಕ್ಷಮಾಪಣೆ ಮಾಡ್ತಾ ಇದ್ದಾನೆ. ಏನೋ ನಾ ಅಂದ್ಬಿಟ್ಟೆ, ನೀವು ಯಾರಪ್ಪ ನೀನು, ದಪ್ಪ ಇಲ್ಲ ಬಹಳ ಕೃಶನಾಗಿದೆಯಾ ಅಂತೆಲ್ಲ ಬೈದ್ಬಿಟ್ಟೆ. ಆದರೆ ಜಡಭರತ ಈ ಯುವಕ ಯೋಗಿಗಳಲ್ಲಿ ಸೇರ್ಕೊಳ್ತಾನೆ. ವಸ್ತುತಃ ಅವನು ಬ್ರಹ್ಮಜ್ಞಾನಿ. ಹಾಗೆ ನೋಡ್ಲಿಕ್ಕೆ ಹೋದರೆ ಅವನು ಮೊದಲನೇ ಕ್ಯಾಟಗರಿಯಲ್ಲೇ ಸೇರ್ಕೊಳ್ತಾನೆ. ಆದರೆ ಅವನು ಅವಧೂತ ವೇಷವನ್ನೇನು ಧರಿಸಿರಲಿಲ್ಲ. ಅವಧೂತ ವೇಷ ಅಂತಂದರೆ ಮೈ ಮೇಲೆ ಏನು ಬಟ್ಟೆ ಇಲ್ಲದೇನೆ ಹಾಗೇನಿರಲಿಲ್ಲ ಅವನು. ಆದ್ದರಿಂದ ಈ ಅರ್ಥದಲ್ಲಿ ಈ ಕ್ಯಾಟಗರಿನಲ್ಲಿ ಯುವಕ ಯೋಗಿಗಳು ಅಂತ ಏನಿರ್ತಾರೆ ವಯಸ್ಸಿನಿಂದ, ಆ ಕ್ಯಾಟಗರಿನಲ್ಲಿ ಇವರನ್ನು ಜಡಭರತನನ್ನು ಸೇರಿಸಿ ನಮಸ್ಕಾರ ಮಾಡೋದ್ರಿಂದ ನಾನು ಹಿಂದೆ ಏನು ಆಡಬಾರದ ಮಾತನ್ನು ಆಡಿದ್ದೆ, ಆದ್ದರಿಂದ ಕ್ಷಮಾಪಣೆ ಇರಲಿ ಅಂತ ಕೇಳ್ತಾ ಇದ್ದಾನೆ ಅಂತ ಸೂಚನೆ ಮಾಡ್ತಾ ಇದೆ ಈ ಪದ ಅಂತ ಹೇಳ್ತಾರೆ. ತಥಾ ಏತೇಭ್ಯೋಪಿ ವಯಸ್ಸಾ ನ್ಯೂನೇಭ್ಯ ವಟುಭ್ಯ ನಮೋಸ್ತು. ಅಂದರೆ ಇವರು ಅಂತಲ್ಲಪ್ಪ, ರಘುಗುಣ ಹೇಳ್ತಾನೆ, ಇವನಿಗಿಂತ ವಯಸ್ಸಿನಲ್ಲಿ ಕಮ್ಮಿಯಾದ ಕಿಂಬಹುನ ಶಿಶುಭ್ಯ ಅಪಿ ಅಕೃತ ವಿಶೇಷೇಭ್ಯ ನಮೋಸ್ತು. ಶಿಶು ಅಂತ ಯಾರಿರ್ತಾರೋ, ಒಂದು ಮಗು, ಅಕೃತ ವಿಶೇಷ ಏನ ಮಗು ಅಂದರೆ ಏನ್ರಿ ಮಾಡಿರುತ್ತೆ, ಅದೇನು ತಪಸ್ ಮಾಡಿರುತ್ತಾ ಅಥವಾ ಏನು ಯೋಗ ಇಟ್ಕೊಂಡಿರುತ್ತಾ, ಏನಿರುತ್ತೆ, ಏನೂ ಇರಲ್ಲ. ಅಂತಹ ಶಿಶುಗೂ ಕೂಡ ನಮಸ್ಕಾರ.
ಯಾಕೆ? ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೆ ಆ ಶಿಶುವಿಗೆ ಅವಮಾನ ಮಾಡಿದರೂ ಕೂಡ ನಮಗೆ ಅದರಿಂದ ಹಾನಿ ಇದೆ. ಅದಕ್ಕೆ ಅವನು ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಿದು. ನಾನು ಯಾರಿಗೂ ಹೆದರೋದಿಲ್ಲ, ಇಂದ್ರನ ವಜ್ರಾಯುಧಕ್ಕೆ ಹೆದರೋದಿಲ್ಲ ನಾನು ಅಂತ ಒಂದು ಶ್ಲೋಕ ಬಂತು. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್ ನಾರ್ಘ್ಯಜ್ಞ ಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಅಂದ್ರೆ ಅಲ್ಲೇನು, ನಾನು ಬ್ರಾಹ್ಮಣ ಅಥವಾ ಬ್ರಹ್ಮಜ್ಞಾನಿಯ ಕುಲಕ್ಕೆ ಅವಮಾನ ಮಾಡಿದ್ದೆ ಅಂದ್ರೆ ಅದರಿಂದ ಹೆದರ್ತೀನಿ ಅಂತ ರಘುಗಣರಾಜ ಹೇಳಿದ್ದ. ಅದಕ್ಕೆ ಅದು ಯಾರ್ಯಾರು ಇರ್ಲಪ್ಪ, ಆ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರ ಕುಲಕ್ಕೆ ನಮಸ್ಕಾರ. ಅವರು ಶಿಶುವಾಗಿರ್ಲಿ, ವಟುಗಳಾಗಿರ್ಲಿ, ಯಾರೇ ಇರಲಿ, ವಯಸ್ಸಾಗಿರ್ಲಿ, ಎಲ್ಲರಿಗೂ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಇದನ್ನ ಪ್ರಶ್ನೆ ಮಾಡ್ಕೋತಾರೆ ವಿಷ್ಣುತೀರ್ಥರು, ಪ್ರಶ್ನೆ ಮಾಡ್ಕೋತಾರೆ, ಇದ್ಯಾಕೆ ಹೀಗೆ ವಂದನೆ? ಕಿಮರ್ಥಂ ಏವಂ ವಂದನಂ? ಯಾಕಪ್ಪ ಇಷ್ಟೊಂದು ಏನು ವಿಶೇಷಣೆ ಇಲ್ಲ, ಆ ಶಿಶುಗಳಿಗೂ ವಂದನೆ, ಅವ್ರಿಗೂ ವಂದನೆ, ಇವ್ರಿಗೂ ವಂದನೆ ಅಂತ ಯಾಕೆ ಹೀಗೆ ಇಷ್ಟೊಂದು ವಂದನೆ ಮಾಡಬೇಕು? ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀರಿ, ಏನು ಫಲ ಇದರಿಂದ ಅಂತ ಕೇಳಿದ್ರೆ, ಪ್ರಾಪ್ತ ಮಹದ್ ಅವಜ್ಞಾನ ಜನಿತ ಪಾಪ ಪರಿಹಾರಾರ್ಥಂ. ಏನೋ ಅಪ್ಪಿತಪ್ಪಿ ಪ್ರಮಾದದಿಂದ, ಅಜ್ಞಾನದಿಂದ ನಾವು ಒಂದು ವೇಳೆ ಮಹಾತ್ಮರಿಗೆ ಮಾಡಿದ ಏನು ಒಂದು ಅವಜ್ಞಾನ ಅಂತಂದ್ರೆ ಅವರನ್ನ ಅವಮಾನ ಮಾಡೋದು, ಬೇಕಾಗಿ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನ ಸಲ್ಲಿಸದೇ ಇರೋದು ಅಂತ ಅರ್ಥ. ಅವಜ್ಞಾನ ಮಾಡಿರೋದು ಅಂದ್ರೆ ಅವ್ರನ್ನ ಬೈದು ಚೇತು ಹಂಗೆ ಬೈಯೋದು ಅಂತಲ್ಲ. ನಾವೇನು ಬೈಯೋದೇ ಇಲ್ಲ ರೀ ಅವ್ರನ್ನ, ನಾವು ಯಾರನ್ನೂ ಬೈಯಕ್ಕೆ ಹೋಗಲ್ಲ, ಅದಲ್ಲ. ಅವರು ಬ್ರಹ್ಮಜ್ಞಾನಿಗಳು ಅಂತ ಯಾರು ಇರ್ತಾರೆ, ಅವರು ಸಿಕ್ಕಾಗ ಅವರು ಬ್ರಹ್ಮಜ್ಞಾನಿಗಳು, ಅವರಿಗೆ ಸಲ್ಲಿಸಬೇಕಾದ ಗೌರವ, ಆದರ ಅದನ್ನ ಮಾಡದೆ ಹೋದರೂ ಕೂಡ ಪಾಪ ಇದೆ. ಅವ್ರನ್ನ ಬೈಯೋದಲ್ಲ, ಅವರಿಗೆ ಬೇಕಾದ, ಈಗ ನಾವು ಲೌಕಿಕದಲ್ಲೇ ನೋಡ್ತೀವಲ್ವಾ, ಯಾರೋ ಒಬ್ಬ ಮಿನಿಸ್ಟರ್ ಬಂದ ಅಂತಂದ್ರೆ ಅವನು ಪ್ರೋಟೋಕಾಲ್, ಅವನು ಏನೇ ಇರಲಿ, ಅವನು ಹೇಗೆ ಬೇಕಾರಿರಲಿ, ಆ ಸ್ಥಾನಕ್ಕೊಂದು ಮರ್ಯಾದೆ. ಹಾಗೆ ಬ್ರಹ್ಮಜ್ಞಾನಿಗಳ ಸ್ಥಾನಕ್ಕೊಂದು ಮರ್ಯಾದೆ ಕೊಡ್ಬೇಕ್ರಿ. ಅದನ್ನ ಮಾಡದೆ ಹೋದ್ರೆ ಅದರಿಂದ ಒಂದು ಪಾಪ. ಆದ್ದರಿಂದ ಹೀಗೆ ಅಜ್ಞಾನದಿಂದ ಏನು ಪಾಪಗಳು ಅಂತ ಬಂದಿರತ್ತೆ, ಬ್ರಹ್ಮಜ್ಞಾನಿಗಳನ್ನ ಅವಜ್ಞಾನ ಮಾಡಿದ್ರಿಂದ ಇದೆಲ್ಲವೂ ಕೂಡ ಇದರಿಂದ ಬಂದ ಪಾಪವೂ ಕೂಡ ಪರಿಹಾರ ಆಗಲಿ ಅಂತ ಈ ಕಾರಣಕ್ಕೋಸ್ಕರ ರಘುಗಣರಾಜ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಈ ಅನೇಕ ತರಹ ಏನು ಅರ್ಥಗಳನ್ನು ವಿಷ್ಣುತೀರ್ಥರು ಹೇಳಿದ್ದಾರೆ. ಇದೆಲ್ಲ ರಘುಗಣರಾಜನ ತಲೆಯಲ್ಲಿ ಇದೆ ಅಂದ್ರೆ ಅವನೊಬ್ಬನೇ ಅಲ್ಲ, ವೇದವ್ಯಾಸ ದೇವರು ಇದನ್ನ ಭಾಗವತದಲ್ಲಿ ಇಟ್ಟಿದ್ದರಿಂದ ನಾವು ಕೂಡ ಕಲಿಯಬೇಕಾದಂತಹ ಈ ಗುಣಗಳು ಏನು, ಯಾರ್ಯಾರು ಬ್ರಹ್ಮಜ್ಞಾನಿಗಳು ಇರ್ತಾರೆ. ಬ್ರಹ್ಮಜ್ಞಾನಿಗಳು ಅಂದ್ರೆ ದೇವರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಬ್ರಹ್ಮ ಅಂತೂ ಸರಿನೇ ಸರಿ, ಅವನನ್ನ ಅವಮಾನ ಮಾಡಲಿಕ್ಕೆ ಇಲ್ಲ. ಎಲ್ಲರೂ ಬ್ರಹ್ಮ, ಚತುರ್ಮುಖ ಬ್ರಹ್ಮರಿಂದ ದೇವತೆಗಳು, ಋಷಿಗಳು, ಸನ್ಯಾಸಿಗಳು, ಅಷ್ಟೇ ಯಾಕೆ ಬ್ರಾಹ್ಮಣರು ಅಂತ ಯಾರಿರ್ತಾರೆ, ಅಕೃತ ವಿಶೇಷೇಭ್ಯ ಅಂತ ಬೇರೆ ಕೊಟ್ಟಿದ್ದಾರೆ ಇಲ್ಲಿ. ಏನೂ ನಮಗೆ ಅವರು ಏನು ಮಾಡಿದ್ದಾರೆ ಅಂತ ಒಂದು ವಿಶೇಷನೂ ಇಲ್ಲಪ್ಪ. ಆದರೂ ಕೂಡ ಬ್ರಾಹ್ಮಣರು ಅಂತಂದ್ರೆ ಅವರಿಗೆ ಬೇಕಾದ ಗೌರವವನ್ನು ಸಲ್ಲಿಸಲೇಬೇಕು. ಆದ್ದರಿಂದ ಈ ಅನೇಕ ತರಹ ಜ್ಞಾನಿಗಳನ್ನ ನಾನು ನಮಸ್ಕಾರ ಮಾಡಿದ್ರಿಂದ ಏನಪ್ಪ ಅಂತಂದ್ರೆ ನಮಗೆ ಒಳ್ಳೆಯದು. ಶಿವಂ ಅಲ್ಲಿ ಶ್ಲೋಕದಲ್ಲೇ ಬರುತ್ತೆ, ಶಿವಮಸ್ತು ಅಂತ ಆ ಶ್ಲೋಕದಲ್ಲೇ ಶಿವಮಸ್ತು ರಾಜ್ಞಾಂ ಅಂತ ಬರುತ್ತೆ. ಆದ್ದರಿಂದ ನಮಗೆ ಆ ಪಾಪ ಪ್ರಯುಕ್ತ ಅನರ್ಥ ನಿವೃತ್ತಿ, ಅದೇನೇ ಶಿವ ಅಂದರೆ. ನಾನು ಮಾಡಿರುವ ಪಾಪ ಅಥವಾ ಗೌರವವನ್ನು ಸಲ್ಲಿಸದೇ ಇರುವುದು, ಅದರಿಂದ ಉಂಟಾದ ಅನರ್ಥ ಏನಿದೆ ಅದರ ನಿವೃತ್ತಿಯಾಗಲಿ ಅಂತ ಈ ಕಾರಣಕ್ಕೋಸ್ಕರ
ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ವಿಷ್ಣು ತೀರ್ಥರು ಬರೀತಾರೆ, ಏನಪ್ಪ ಅವ್ರಿಗೆ ಅವಮಾನ ಮಾಡಿದ್ರೆ ಅಥವಾ ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನ ಆದರಗಳನ್ನು ಸಲ್ಲಿಸದೆ ಹೋದರೆ ಏನು ಅನಿಷ್ಟ? ಕಿಂ ತದವಜ್ಞಾನೇನ ಅನಿಷ್ಟಂ? ಏನು ಅನಿಷ್ಟ? ಅದರ ನಿವೃತ್ತಿಗೋಸ್ಕರ ಇಷ್ಟೊಂದು ಎಲ್ಲರಿಗೂ ಅವ್ರಿಗೆ ಇವ್ರಿಗೆ ಅಂತೆಲ್ಲ 25 ಜನಕ್ಕೆ 24 ಜನಕ್ಕೆ ನಮಸ್ಕಾರ ಮಾಡಬೇಕಲ್ಲ, ಏನು ಅಂತಹ ಅನಿಷ್ಟ ಆಗತ್ತೆ ಅಂತ ಕೇಳಿದರೆ ಆ ರಾಜ ಹೇಳ್ತಾನಂತೆ, ನಾಹಂ ನಿಷ್ಕಿಂಚನಃ ಕಿಂತು ಐಹಿಕ ಭೋಗ ಸಾಧನೇಶು ಅಧಿಕ ರಾಜ್ಯಾದಿ ಸಾಧನೋಪೇತಃ. ಆ ರಾಜ ಹೇಳ್ತಾ ಇದ್ದಾನಂತೆ, ನೋಡ್ರಪ್ಪ, ನಾನು ನಿಮಗೊಂದು ಹೇಳ್ತೀನಿ ಕೇಳ್ರಿ, ನಾನೇನು ನಿರ್ಧನಿ ಅಲ್ಲ, ರಾಜ ನಾನು. ನಿಷ್ಕಿಂಚನ ಅಂದರೆ ಗತಿ ಇಲ್ಲದೆ ಇದ್ದವನು ಅಂತ ಅರ್ಥ. ನಾನೇನು ಗತಿ ಇಲ್ಲದೆ ಇದ್ದವನಲ್ಲ, ನಾನು ದೊಡ್ಡ ರಾಜ. ನನಗೆ ಈ ಇಡೀ ಭೂಮಂಡಲ ನನ್ನ ಕೆಳಗಿದೆ, ನನ್ನ ಕೈಯಲ್ಲಿದೆ ಇಡೀ ಭೂಮಂಡಲ. ಅಷ್ಟೇ ಅಲ್ಲ, ನಾನು ಪಾರತ್ರಿಕ ಭೋಗ ಸಾಧನೇಶು ಅಧಿಕ ಅನ್ನದಾನಾದಿ ಸಾಧನೋಪೇತಃ. ನಾನು ಎಷ್ಟು ದಾನಗಳನ್ನು ಮಾಡಿದ್ದೇನೆ, ಎಷ್ಟು ಯಾಗಗಳನ್ನು ಮಾಡಿದ್ದೇನೆ ಅಂತಂದರೆ ನನಗೆ ಪಾರತ್ರಿಕ ಭೋಗ, ಐಹಿಕ ಭೋಗ ಅಂತೂ ಸರಿನೇ ಸರಿ, ಭೂಮಂಡಲಾಧಿಪತಿ 14 ಇದು ಸಪ್ತದ್ವೀಪಾಧಿಪತಿಯವನು. ಅಷ್ಟೇ ಅಲ್ಲ, ನಾನು ಮಾಡಿರುವ ದಾನ ಯಾಗ ಮೊದಲಾದವುಗಳಿಂದ ನನಗೆ ಪಾರತ್ರಿಕ ಭೋಗ ಸಾಧನಗಳನ್ನು ಕೂಡ ಮಾಡಿಬಿಟ್ಟಿದ್ದೇನೆ. ಆದರೂ ಇಷ್ಟು ಮಾಡಿದ್ರೂ ಮಹದವಜ್ಞ ಅಂತ ಆಗಿಬಿಟ್ಟರೆ ಇದು ಎಲ್ಲಾನು ನಾಶ ಹೊಂದುತ್ತದೆ. ಅದು ಏನೋ ನ ವಿಳಂಬ, ಏನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಅಂತಾನೆ ರಘುಗಣರಾಜ. ಅಂದರೆ ನಾವು ದೊಡ್ಡವರನ್ನ, ಜ್ಞಾನಿಗಳನ್ನ ಒಂದು ಸ್ವಲ್ಪ ಅವಮಾನ ಮಾಡಿದರೂ ಸಾಕು, ನಾವು ಏನು ಪುಣ್ಯವನ್ನು ಸಂಪಾದನೆ ಮಾಡಿರ್ತೀವಿ ಅದು ಎಲ್ಲವೂ ಕೂಡ ನಾಶವಾಗುತ್ತದೆ. ಅದಕ್ಕೆ ಹಿಂದೆ ಆ ಶ್ಲೋಕ ಬಂದಿತ್ತು, ವಿಷ್ಣು ತೀರ್ಥರು ಹೇಳಿದ್ರು, ಆಯುಷ್ ಶ್ರಿಯಂ ಯಶೋಧೈರ್ಯಂ ಲೋಕಾನ್ ಆಶಿಷಯೇವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ದೊಡ್ಡವರನ್ನ ಅತಿಕ್ರಮಣ ಮಾಡೋದು, ದೊಡ್ಡವರನ್ನ ಅವಮಾನ ಮಾಡೋದು, ದೊಡ್ಡವರಿಗೆ ಬೇಕಾದ ಗೌರವವನ್ನ, ನಮಸ್ಕಾರವನ್ನ, ಆದರವನ್ನ ಸಲ್ಲಿಸದೇ ಇರುವುದು ಅನ್ನೋದು ಆಯುಸ್ಸು ಹಾಳಾಗತ್ತೆ, ಕಾಂತಿ ಹಾಳಾಗತ್ತೆ, ಕೀರ್ತಿ ಹಾಳಾಗತ್ತೆ. ಅಷ್ಟೇ ಅಲ್ಲ, ಮಾಡಿರೋ ಪುಣ್ಯಗಳೆಲ್ಲ ನಾಶವಾಗುತ್ತದೆ. ಆದ್ದರಿಂದ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈ ಜಡಭರತನಿಗೆ ಕ್ಷಮಾಪಣೆ ಅನ್ನೋದು ಸರಿ, ಆದರೆ ಅವನ ಉದ್ದೇಶ ಏನಪ್ಪ ಅಂತಂದರೆ, ಏನಾದರೂ ಹಿಂದೆ ನನಗೆ ಗೊತ್ತಿಲ್ಲದೇನೆ, ನೋಡ್ರಿ ಅದು ಬಹಳ ಕಷ್ಟ, ಗೊತ್ತಿದ್ದು ಯಾರೋ ಬಂದ್ರಪ್ಪ ಜ್ಞಾನಿಗಳು, ನಾನು ಸರಿಯಾಗಿ ಆದರ ಮಾಡಲಿಲ್ಲ, ಆಮೇಲೆ ನನಗೆ ಅಯ್ಯೋ ಮಾಡಬೇಕಾಗಿತ್ತು ಅಂತ ಅನ್ಸತ್ತೆ ಅಂತಂದರೆ ಅದು ಬೇರೆ ಪ್ರಾಯಶ್ಚಿತ್ತ, ಅದು ಇನ್ಯಾವಾಗಲೂ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋದು, ಅದೆಲ್ಲ ಬೇರೆ. ಗೊತ್ತಿಲ್ಲೇ ಎಷ್ಟೋ ಸಲ ತಪ್ಪುಗಳಾಗ್ಬಿಡತ್ತೆ. ಯಾಕೆ? ಅವರು ಬ್ರಹ್ಮಜ್ಞಾನಿಗಳು ಅಂತಲೇ ಗೊತ್ತಿರೋದಿಲ್ಲ. ಇಲ್ಲಿ ಬಂತಲ್ಲ ಅವಧೂತ ಲಿಂಗಾಹ. ಅದಕ್ಕೆ ನಾವು ಕಲಿಬೇಕಾದ ಪಾಠ ಏನಪ್ಪ ಅಂತಂದರೆ, ದಿನಾ ದೇವ್ರಿಗೆ ನಮಸ್ಕಾರ ಹಾಕಬೇಕು. ನನ್ನಿಂದ ಏನಾದರೂ ತಪ್ಪುಗಳು ಗೊತ್ತಿಲ್ಲದೇನೋ, ಗೊತ್ತಿದ್ದೇ ಜಾಸ್ತಿ, ಗೊತ್ತಿಲ್ಲದೆ ಇರೋದಂತೂ ಇನ್ನೂ ಜಾಸ್ತಿ. ಆ ಜಿತಂತೆ ಸ್ತೋತ್ರದಲ್ಲಿ ಬರುತ್ತೆ, ಬ್ರಹ್ಮದೇವರು ಹೇಳೋದು, ನನಗೆ ಗೊತ್ತಿಲ್ಲದೆ ಮಾಡಿರುವ ಪಾಪಗಳು ಅಂತ ಸಿಕ್ಕಾಪಟ್ಟೆ ಇದೆ, ಅದನ್ನು ಪರಿಹಾರ ಮಾಡು ಅಂತ ಬ್ರಹ್ಮದೇವರು ಕೇಳ್ಕೊಳ್ತಾರೆ. ಬ್ರಹ್ಮದೇವರಿಗೇನು ಬೇಕಾಗಿಲ್ಲ, ನಾವು ಕೇಳ್ಕೊಳ್ಳಿ ಅಂತ ಜಿತಂತೆ ಸ್ತೋತ್ರದಲ್ಲಿ, ಜಿತಂತೆ ಸ್ತೋತ್ರ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ ಅವರು. ಅದರಿಂದ ರಘುಗಣರಾಜ ಇದನ್ನು ಕೇಳ್ತಾ ಇರುವುದು, ಗೊತ್ತಿಲ್ಲದೆ ಆಗಿರುವ ಎಲ್ಲ ಅತಿಕ್ರಮ ಅಂತ ಏನಿದೆ, ಅದರಿಂದ ಬಂದಿರುವ ಪಾಪ, ಅದರಿಂದ ಆಗುವ ಅನಿಷ್ಟ, ಅದರ ಪರಿಹಾರಕ್ಕಾಗಿ ಇಂತಹ ಎಲ್ಲ ದೇವತೆಗಳನ್ನು, ಬ್ರಹ್ಮಜ್ಞಾನಿಗಳನ್ನು ನಮಸ್ಕಾರ ಮಾಡಬೇಕು ಅಂತ ಇಷ್ಟು ಅನೇಕ ಅರ್ಥಗಳು, ಒಂದು 6-7 ಅರ್ಥವನ್ನು ವಿಷ್ಣು ತೀರ್ಥರು ಈ ಶ್ಲೋಕಕ್ಕೆ ಹೇಳಿ, ಕೊನೆಯಲ್ಲಿ ಇಷ್ಟು ದೀರ್ಘವಾಗಿ ವ್ಯಾಖ್ಯಾನ ಮಾಡಿದ ಮೇಲೆ ಒಂದು ಜಿಸ್ಟ್ ಬರೀತಾರೆ ವಿಷ್ಣು ತೀರ್ಥರು. ಇದಮನೇನ ಸೂಚಿತಂ ಭವತಿ. ನೋಡ್ರಪ್ಪ, ಇದರ ಸಮ್ಮರಿ ಹೇಳ್ತೀನಿ ಕೇಳಿ. ಒಂದು ಮೊದಲನೇ ಅರ್ಥವನ್ನು ಹೇಳಿದಾಗ, ನಾರಾಯಣ ಅವನು ಎಲ್ಲ ಗುಣಗಳಿಂದ
ಉತ್ಕೃಷ್ಟನಾಗಿದ್ದಾನೆ, ಅವನದೇ ಎಲ್ಲ ರೂಪಗಳೆಲ್ಲ ಬಂತು. ಅಲ್ಲಿ ಯಾಕೆ ಪರಮಾತ್ಮ ಹರಿ ಚತುರ್ಮುಖ ಬ್ರಹ್ಮರುದ್ರ ಇವರನ್ನ ಮಹದ್ಭ್ಯ ಎನ್ನುವ ಶಬ್ದದಿಂದ ತೆಗೆದುಕೊಂಡ್ರು, ಆಮೇಲೆ ಇಂದ್ರಾದಿ ದೇವತೆಗಳನ್ನು ತೆಗೆದುಕೊಂಡ್ರು ಯುವಭ್ಯ ಅಂತ. ಅಲ್ಲಿ ಒಂದು ವಿಷಯ ಬಂದಿತ್ತು. ಏನು ಬಂದಿತ್ತು ಅಂದರೆ ಜಗತ್ ಪಿತೃ ತಂದೆ ತಾಯಿಗಳು ಈ 3 ಜನ ಅಂತ ಬಂದಿತ್ತು. ಆ ವಿಷಯದ ಬಗ್ಗೆ ಒಂದು ಸ್ವಲ್ಪ ಬರೀತಾರೆ ವಿಷ್ಣು ತೀರ್ಥರು ವಾಪಸ್ಸು. ಏನಪ್ಪ ಅಂದರೆ ನೋಡ್ರಿ, ನಮಗೆ ಈಗ ತಪ್ಪು, ಈಗ ರಘುಗಣರಾಜ ತಪ್ಪನ್ನು ಮಾಡಿದ್ದಾನೆ. ತಪ್ಪನ್ನು ಮಾಡಿ ಆದ ಮೇಲೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾನೆ. ಕ್ಷಮೆಯನ್ನು ಯಾಚಿಸಿ ಪ್ರಾಯಶ್ಚಿತ್ತವನ್ನು ಅವನೇನು ಮಾಡ್ಕೊಳ್ತಾ ಇದ್ದಾನೆ. ಆ ಪ್ರಾಯಶ್ಚಿತ್ತ ಯಾರಿಗೆ ಅದು ಪ್ರಾಯಶ್ಚಿತ್ತ ಅನ್ನೋದು ಪಾಪ ಪರಿಹಾರಕ, ಅದು ಇಂಪಾರ್ಟೆಂಟ್. ಅಂದರೆ ಈಗ ಯಾರೋ ಒಬ್ಬ ಜ್ಞಾನಿಗಳನ್ನು ಏನೋ ಅವಮಾನ ಮಾಡಿರ್ತಾನೆ, ಅವನು ಈಗ ನಮಸ್ಕಾರ ಮಾಡ್ತಾನೆ, ಪ್ರಾಯಶ್ಚಿತ್ತ ಕೇಳ್ಕೊಳ್ತಾನೆ, ಕ್ಷಮೆ ಆಯಿತು ಅಂತ. ಅವನು ಇಟ್ಕೊಳ್ಳೋಣ ಏನು, ಅವನಿಗೆ ಪರಮಾತ್ಮ ವಿಷ್ಣು ದೇವತೆಗಳು ಅವನು ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ ಅಂತ ಇಟ್ಕೊಳ್ಳೋಣ. ಅವನೊಬ್ಬ ಇರ್ತಾನೆ, ಇನ್ನೊಬ್ಬ ಎಲ್ಲ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇರುತ್ತೆ, ಅವನು ಮಹದವಜ್ಞೆಯನ್ನು ಮಾಡಿರ್ತಾನೆ, ಅವನು ಕೂಡ ಪ್ರಾಯಶ್ಚಿತ್ತವನ್ನು ನಮಸ್ಕಾರವನ್ನು ಮಾಡ್ತಾನೆ. ಇಬ್ಬರೂ ಮಾಡಿದ್ದಾರೆ. ಅಂದರೆ ಬಿಡಿಬಿಡಿಯಾಗಿ ಅವನೇನೋ ಬೇರೆ ಮಹದವಜ್ಞೆ ಮಾಡ್ದ, ಇವನು ಬೇರೆ ಮಹದವಜ್ಞೆ ಮಾಡ್ದ. ಒಬ್ಬನಿಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲ, ಇನ್ನೊಬ್ಬನಿಗಿದೆ. ಇಬ್ಬರ ಪ್ರಾಯಶ್ಚಿತ್ತದಲ್ಲಿ ವ್ಯತ್ಯಾಸ ಇದೆ ಅಂತಂತಾರೆ ವಿಷ್ಣು ತೀರ್ಥರು. ಏನು ಹೇಳ್ತಾರೆ ಅಂದರೆ, ಮೊದಲು ಹೇಳ್ತಾರೆ ನೋಡಿ, ನಾರಾಯಣ ಅವನು ಎಲ್ಲ ಗುಣಗಳಿಂದ ಸರ್ವೋತ್ತಮ, ಆಮೇಲೆ ಲಕ್ಷ್ಮಿ, ತದನಂತರಂತೂ ಕಮಲ, ತಾವೇವ ಜಗತಃ ಸರ್ವಸ್ಯಾಪಿ ಪಿತರೌ. ಇವರಿಬ್ಬರೇ ಎಲ್ಲರಿಗೂ ಕೂಡ ತಂದೆ ತಾಯಿಗಳು. ಪರಮಾತ್ಮ, ನಾರಾಯಣ, ಲಕ್ಷ್ಮಿ ಇವರಿಬ್ಬರೂ ಕೂಡ ಸರ್ವಸ್ಯಾಪಿ ಜಗತಃ ಇಡೀ ಜಗತ್ತಿಗೆ ತಂದೆ ತಾಯಿಗಳು. ತದನಂತರಂ ವಿರಿಂಚ ತತ್ಪತ್ನಿ ಚ, ಅವರಿಬ್ಬರನ್ನು ಬಿಟ್ಟರೆ ಬ್ರಹ್ಮದೇವರು, ಸರಸ್ವತಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಇವರಿಬ್ಬರು ಜಗತ್ತಿಗೆ ತಂದೆ ತಾಯಿಗಳು. ಆಮೇಲೆ ಇತಃ ಅನ್ಯೇ ದೇವಾಸ್ತು ತದ್ಭಕ್ತಾಃ ಏವ ಮಮ ಬಾಂಧವಾಃ ಬಾಂಧವತಾ ಚ ಯೇಷಾಮೇ ತದ್ವಾರೈವ. ಬಹಳ ಇಂಪಾರ್ಟೆಂಟ್. ಅದರ ಪಟ್ಟಿನಲ್ಲಿ ಮೇಲ್ಗಡೆ ರುದ್ರದೇವರನ್ನು ತಗೊಳ್ಳೋಣ, ಏಕೆಂದರೆ ಅವರೇ ಹೇಳಿದ್ದಾರೆ ಜಗತ್ಪಿತೃಗಳು ಅಂತ. ಬೇರೆ ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಅಂತೆಲ್ಲ ಇದರಲ್ಲ, ಅವರು ನನ್ನ ಬಂಧುಗಳು. ಅವರು ಅಂತಂದರೆ ಬರೀ ದೇವತೆಗಳು ಅಂತಲ್ಲ, ಯಾರೇ ಇರಲಿ, ವೈಷ್ಣವರು ಅಂತ ಇದ್ದರೆ ವೈಷ್ಣವ ವಿಷ್ಣು ಬಾಂಧವಾಹ ಅಂತ ನೀವು ಕೇಳಿರ್ತೀರಿ. ಯಾರ್ಯಾರು ವೈಷ್ಣವರು ಅಂತ ಇರ್ತಾರೆ ಅವರೆಲ್ಲ ನಮ್ಮ ಬಂಧುಗಳೇ, ಪರಮಾತ್ಮನ ಭಕ್ತರು. ವೈಷ್ಣವರು ಅಂದರೆ ಪರಮಾತ್ಮನ ಭಕ್ತರು, ಅವರೆಲ್ಲರೂ ಕೂಡ ನನ್ನ ಬಂಧುಗಳು. ಅಲ್ಲ, ಬಂಧುಗಳು ಅಂದರೆ ಏನ್ರಿ ಸಂಬಂಧ? ಈಗ ನಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳು, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ, ಏನೋ ಒಂದು ಬಂಧುಗಳು ಅಂತ ಒಂದು ಸಂಬಂಧ, ದೇಹ ಸಂಬಂಧದಿಂದ ಬಂಧುಗಳು ಅಂತ ಆಗಿರ್ತಾರೆ. ಆದರೆ ವಿಷ್ಣು ತೀರ್ಥರು ಹೇಳ್ತಾರೆ, ಬಾಂಧವತಾಚ ಯೇಷಾಮೇ ತದ್ವಾರೈವ. ತದ್ವಾರ ಅಂತಂದರೆ ಈ ವಾಯುದೇವರು, ಸರಸ್ವತಿ ಭಾರತಿ, ಬ್ರಹ್ಮದೇವರು, ಪರಮಾತ್ಮ, ಲಕ್ಷ್ಮಿ, ಇವರ ದ್ವಾರ ಇವರೆಲ್ಲ ನನ್ನ ಬಂಧುಗಳು. ಅಂದರೆ ಏನಾಯಿತು, ನಮಗೆ ಯಾರ್ಯಾರು ವಿಷ್ಣು ಭಕ್ತರು ಅಂತಿದ್ದಾರೋ ಅವರೆಲ್ಲ ಬಾಂಧವರೇ. ನಮಗೆ ದೇಹದಿಂದ ಬಂಧುತ್ವ ಅಲ್ಲ, ಅವರೆಲ್ಲರೂ ಕೂಡ ನಮಗೆ, ಅವರಿಗೆ ಎಲ್ಲರಿಗೂ ಕೂಡ
ವಾಯುದೇವರು ಪರಮಾತ್ಮ ತಂದೆ ತಾಯಿಗಳು. ಆದ್ದರಿಂದ ನಾವೆಲ್ಲರೂ ವೈಷ್ಣವರೆಲ್ಲರೂ ಅವನ ಮಕ್ಕಳೇ. ಅವನ ಮಕ್ಕಳೇ ಅಂದಮೇಲೆ ಬಂಧುತ್ವ ಒಂದೇ ಬಂತಲ್ವಾ. ಈಗ ನನಗೆ ನನ್ನ ಅಕ್ಕನಿಗೆ ಏನಪ್ಪ ಸಂಬಂಧ? ಇಬ್ಬರು ನಮ್ಮ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ. ಆ ತರಹ ಪರಮಾತ್ಮ ವಾಯುದೇವರು ಎಲ್ಲರಿಗೂ ಜಗತ್ಕರ್ತೃಗಳು ಅಂತ ಆದಮೇಲೆ ಎಲ್ಲ ವಿಷ್ಣು ಭಕ್ತರು ಕೂಡ ಒಂದು ರೀತಿಯಲ್ಲಿ ಬಾಂಧವರೇ. ಬಾಂಧವರು ಅಂತಂದರೆ ಈ ತರಹ ಇರಬೇಕು. ತದ್ವಾರ ಇವ ಪರಮಾತ್ಮನ ಭಕ್ತರು ಎನ್ನುವ ಒಂದು ಮುಖದಿಂದ ಅವರು ಬಾಂಧವರು. ಈ ಭಾಗವತದಲ್ಲಿ ಕುಂತಿಯ ಸ್ತೋತ್ರ ಒಂದು ಬರುತ್ತೆ. ಆ ಕುಂತಿಯ ಸ್ತೋತ್ರದಲ್ಲಿ ಪಾಂಡವರು ಅವರ ಮೇಲೆ ಏನು ಸ್ನೇಹ ಇದೆ ಅದನ್ನು ನೀನು ಚಿಂದಿ ಕಟ್ ಮಾಡು ಅಂತ ಸ್ತೋತ್ರ ಮಾಡ್ತಾಳೆ ಕುಂತಿ. ಏನ್ರಿ, ಪಾಂಡವರನ್ನ ಅವ್ರ ಮೇಲೆ ಸ್ನೇಹ ಒಳ್ಳೇದಲ್ವಾ? ಎಂಥ ಸಜ್ಜನರು, ಅವ್ರ ಮೇಲೆ ಸ್ನೇಹ ಇರೋದು ಬೇಡವಾ ಅಂತಂದರೆ, ದೇಹದ ನಿಮಿತ್ತದಿಂದಾಗಿ ಸ್ನೇಹ ಬೇಡ. ಅವರು ನಿನ್ನ ಪರಮ ವಿಷ್ಣು ನಿನ್ನ ಭಕ್ತರು ಕೃಷ್ಣ. ಆ ರೀತಿಯಲ್ಲಿ ಅವ್ರ ಮೇಲೆ ಸ್ನೇಹ ಇರಲಿ. ನನ್ನ ಮಕ್ಕಳವರು, ಆ ಕಾರಣದಿಂದ ಸ್ನೇಹ ಬೇಡ ಅಂತ ಅರ್ಥ. ಅದೇ ಅರ್ಥ ಇಲ್ಲಿ. ಬಾಂಧವತಾಚ ಏಷ ಮೇ ತದ್ವಾರ ಇವ. ತದ್ವಾರ ಅಂದರೆ ಈ 4 ಜನ ಏನು ಜಗತ್ತಿಗೆ ತಂದೆ ತಾಯಿಗಳು ಅಂತ ಇದ್ದಾರೆ, ಅವರ ದ್ವಾರಾನೇ ಇವರೆಲ್ಲ ನಮಗೆ ಬಂಧುಗಳು ಅಂತ ಆಗ್ತಾರೆ. ಇನ್ನೊಂದು ವಿಷಯವನ್ನು ಬರೀತಾರೆ. ಕದಾಚಿತ್ ನಾರಾಯಣ ಪುತ್ರತೆಯ ಕದಾಚಿತ್ ಪೌತ್ರತೆಯ ಅನ್ಯೇಷಾಂ ಪಿತೃತ್ವಾದಿಕಂ ಜಗತ್ ಪ್ರತಿ ನಾಸ್ತಿಯೇವ ವಿಶಿಷ್ಯ ವಿದ್ಯಮಾನಮಪಿ ತದಾಯತ್ತತ್ವ ತತ್ರೈವ ಪರ್ಯವಸನ್ನಂ. ಅಂದರೆ ಈ ಬೇರೆ ದೇವತೆಗಳು ಅಂತ ಏನಿದಾರಲ್ಲ, ಅವರು ಜಗತ್ತಿಗೆ ಪಿತೃಗಳು ಅಂತ ಆಗೋದಿಲ್ರಿ. ಜಗತ್ತಿಗೆ ಪಿತೃಗಳು ಅಂತೇನು ಅಂದ್ರೇನು? ಎಲ್ಲರಿಗೂ ಈ ಇಂದ್ರನೇ ತಂದೆ, ಚಂದ್ರನೇ ತಂದೆ ಅಂತ ಎಂದೂ ಆಗೋದಿಲ್ಲ. ಒಂದು ವೇಳೆ ಹಾಗೇನಾದರೂ ಇತ್ತು, ಈಗ ಪುರಾಣಗಳಲ್ಲಿ ಬರುತ್ತೆ, ಇಂದ್ರನಿಂದ ಎಲ್ಲ ದೇವತೆಗಳು ಹುಟ್ಟಿದರು ಅಂತೇನೋ ಬರುತ್ತೆ. ಏನ್ರಿ, ಮತ್ತು ಅವನು ಪಿತೃ ಆದ್ನಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ತದಾಯತ್ತತ್ವಾತ್, ಅದೂ ಕೂಡ ಪರಮಾತ್ಮನ ವಾಯುದೇವರ ವಿಶೇಷ ಸನ್ನಿಧಾನ ಇರೋದ್ರಿಂದ ಹಾಗೆ ಎಲ್ಲ ಅನೇಕ ದೇವತೆಗಳನ್ನು ಹುಟ್ಟಿಸಿರ್ತಾರಷ್ಟೇ ಅವರು. ಅದನ್ನ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಆಚಾರ್ಯರು ತೋರಿಸ್ತಾರೆ. ವಾಯುದೇವರೇ ಎಲ್ಲರಲ್ಲೂ ನಿಂತು, ಅಂದರೆ ಸಾಧಾರಣ ಮನುಷ್ಯರಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಏನು ಮಕ್ಕಳು ಮರಿಗಳು ಅಂತ ಆಗತ್ತೆ, ಎಲ್ಲವೂ ಕೂಡ ವಾಯುದೇವರ ಭಾರತೀ ದೇವಿಯರ ಸನ್ನಿಧಾನದಿಂದಲೇ ಅವರೆಲ್ಲ ಹುಟ್ಟೋದು. ಆದ್ದರಿಂದ ಪ್ರಧಾನವಾಗಿ ಮಾತಾಪಿತೃಗಳು ಅಂತಂದರೆ ಪರಮಾತ್ಮ, ಲಕ್ಷ್ಮಿ, ಚತುರ್ಮುಖ ಬ್ರಹ್ಮ, ಸರಸ್ವತಿ, ವಾಯು, ಭಾರತೀಯ ಅಷ್ಟೇ ಅಂತ ಉಪನಿಷತ್ತೇ ಹೇಳುತ್ತೆ, ವೇದನೆ ಹೇಳುತ್ತೆ. ಆ ಅಂಶವನ್ನೇ ಇಲ್ಲಿ ವಿಷ್ಣು ತೀರ್ಥರು ಬರೆದು ಬೇರೆ ದೇವತೆಗಳು ಅಂತ ಅಷ್ಟೇ ಅಲ್ಲ, ಋಷಿಗಳಾಗಲಿ ಯಾರೇ ವೈಷ್ಣವರು ಮಹಜ್ಜನರು ಅಂತ ಇದ್ದರೆ ಅವರೆಲ್ಲರ ಬಂಧುತ್ವ ಎನ್ನುವುದು ಪರಮಾತ್ಮನ ಮೂಲಕನೇ ಇರಬೇಕು ಅನ್ನೋ ಒಂದು ವಿಷಯವನ್ನ ಬರೀತಾರೆ. ಹೀಗೆ ಆ ಯಾರು ಇಂತಹ ಜ್ಞಾನ ಉಳ್ಳವರಾಗಿ ಇತ್ಯೇವಂ ವಿನಿಶ್ಚಯವದ್ಭಿಃ ವೈಷ್ಣವೈಃ, ಈ ರೀತಿ ಏನು ಮೇಲೆ ಪರಮಾತ್ಮನೇ ಎಲ್ಲ ಗುಣಗಳಿಂದ ಉತ್ಕೃಷ್ಟನಾಗಿದ್ದಾನೆ ಅಂತ ಹೀಗೆ ತಾರತಮ್ಯೋಪೇತವಾದ ಜ್ಞಾನ ಉಳ್ಳ ವೈಷ್ಣವರಿಂದ ಕೃತಾನಿಯೇವ ಪ್ರಾಯಶ್ಚಿತ್ತಾನಿ ಪಾಪ ಪರಿಹಾರ ಕ್ಷಮಾಣಿ ಭವಂತಿ. ಆದ್ದರಿಂದ ಪ್ರಾಯಶ್ಚಿತ್ತ ಅನ್ನೋದು ಶಾಸ್ತ್ರದಲ್ಲಿ ಸಿಗತ್ರಿ. ನೀವು ಯಾವುದು ಪುಸ್ತಕ ತಗೊಂಡ್ರೆ ಬೇಕಾದಷ್ಟು ಪ್ರಾಯಶ್ಚಿತ್ತಗಳನ್ನು ಹೇಳಿರ್ತಾರೆ. ಆ ಪ್ರಾಯಶ್ಚಿತ್ತಗಳನ್ನು ಮಾಡಿದರೆ ಪಾಪ ಪರಿಹಾರ ಆಗತ್ತೆ ಅಂತಂದರೆ ಬರೀ ಆ ಕರ್ಮದಿಂದ ಪಾಪ ಪರಿಹಾರ ಆಗೋದಿಲ್ಲ, ಇಷ್ಟು ಅನುಸಂಧಾನ ಇರಬೇಕು. ಪರಮಾತ್ಮ ಸರ್ವೋತ್ತಮ, ಅವನಲ್ಲಿ ಅವನ ಮಕ್ಕಳು ಎಲ್ಲರೂ, ಎಲ್ಲ ವೈಷ್ಣವರು ಕೂಡ ಅವನಿಗೆ ಬಂಧುಗಳು. ಅವನ ಅಧೀನದಿಂದ ಈ ಜಗತ್ತು ನಡೆಯುತ್ತೆ, ಅವನ ಅಧೀನದಿಂದನೇ ನಾನು ಪಾಪಕರ್ಮವನ್ನು ಮಾಡಿದ್ದು, ಅವನ ಒಂದು ಅನುಗ್ರಹದಿಂದ
ಈ ಪಾಪ ಪರಿಹಾರ ಆಗಲಿ ಅಂತ ಪ್ರಾಯಶ್ಚಿತ್ತ ಮಾಡಿ ಮುಂದೆ ಇಂತಹ ಪಾಪ ಕೆಲಸಗಳನ್ನು ಮಾಡಿಸ್ಬೇಡ ಅಂತ ಕೇಳ್ಕೊಳ್ಬೇಕು. ಇಂತಹ ಜ್ಞಾನವುಳ್ಳ ವೈಷ್ಣವರಿಂದ ಮಾಡಿದ ಪ್ರಾಯಶ್ಚಿತ್ತಗಳು ಪಾಪ ಪರಿಹಾರವನ್ನ ಮಾಡುವುದರಲ್ಲಿ ಕ್ಷಮ ಅಂದರೆ ಸಮರ್ಥವಾಗಿರುತ್ತದೆ ಅಂತ ಅರ್ಥ. ಒಟ್ಟು ಈ ಶ್ಲೋಕದ ಸಾರಾಂಶ ಏನು ಅಂತಂದ್ರೆ, ಈ ರಘುಗಣರಾಜ ಏನು ಈ ಶ್ಲೋಕವನ್ನು ಮಾಡಿದ, ಒಂದು ರೀತಿಯಲ್ಲಿ ಆಶ್ಚರ್ಯ ಆಗತ್ತೆ. ಅಲ್ರಿ, ಅವನು ಎದುರುಗಡೆ ಜಡಭರತ ಇದ್ದಾನೆ, ಅವನನ್ನ ನೀನು ಕ್ಷಮೆ ಮಾಡಪ್ಪ, ನಾನು ತಪ್ಪು ಮಾಡಿದ್ದೀನಿ ಅಂತ ನೇರವಾಗಿ ಕೇಳೋದು ಬಿಟ್ಬಿಟ್ಟು ಆ ವೃದ್ಧರಿಗೆ, ಯುವಕರಿಗೆ, ವಟುಗಳಿಗೆ, ಶಿಶುಗಳಿಗೆ, ಅವಧೂತಲಿಂಗವುಳ್ಳ ಯೋಗಿಗಳಿಗೆ ಯಾಕಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಏನು ಉತ್ತರ ಹೇಳಿದ್ರು ಅಂತ ಕೇಳಿದ್ರೆ, ಹಿಂದೆ ಏನಾದರೂ ಗೊತ್ತಿಲ್ಲದೆ ಅವಮಾನ ಮಾಡಿದ್ರೆ, ಈಗ ಗೊತ್ತಾಗಿದೆ ಜಡಭರತನಿಗೆ, ನೀನು ಕೃಷ್ಣನಾಗಿದ್ದೀಯಾ ಹಾಗೆ ಹೀಗೆ ಅಂತ ಬೈದಾದ ಮೇಲೆ ಅವನು ಬ್ರಹ್ಮಜ್ಞಾನಿ ಅಂತ ಗೊತ್ತಾಗಿದೆ. ಆದ್ರೆ ಗೊತ್ತಿಲ್ಲದೆ ಅಕಸ್ಮಾತ್ ಹಿಂದೆ ತಪ್ಪು ಮಾಡಿದ್ರೆ, ಯಾರಿಗಾರೋ ಒಂದು ಬ್ರಾಹ್ಮಣನಿಗೆ ನಾನು ಅಂದಿದ್ರೆ, ಅವಜ್ಞೆ ಮಾಡಿದ್ರೆ, ಅದಕ್ಕೆ ಇದನ್ನ ಇಟ್ಟುಕೊಂಡು ಹಿಂದೆ ಆಗಿದ್ದ ಎಲ್ಲವನ್ನೂ ಪರಿಹಾರ ಮಾಡಲಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದು ಬರೀ ಅವನಿಗಷ್ಟೇ ಅಲ್ಲ, ಎಲ್ಲರಿಗೂ ಒಂದು ಉಪದೇಶ. ಸಾಧಕರು ಅಂತ ಯಾರಿರ್ತಾರೆ ಅವರಿಗೆಲ್ಲರಿಗೂ ಒಂದು ಸಾಮಾನ್ಯವಾದ ಉಪದೇಶ, ಬ್ರಹ್ಮಜ್ಞಾನಿಗಳನ್ನು ಅವಮಾನ ಮಾಡಬಾರದು ಅನ್ನುವ ಒಂದು ವಿಶೇಷವಾದ ಉಪದೇಶ. ಅದೇ ಈ ಪ್ರಕರಣದಲ್ಲಿ ಹೇಳಿದ್ದು. ಮಹನ್ನಿಂದ ವರ್ಜನ ಅಂತಂದ್ರೆ ಇದೇ. ಮತ್ತೆ ಬ್ರಹ್ಮಜ್ಞಾನಿಗಳು ಅಂತ ಯಾರಿರ್ತಾರೆ ಅವರನ್ನ ನಿಂದೆ ಮಾಡಬಾರದು, ಅವಜ್ಞೆ ಮಾಡಬಾರದು ಅನ್ನೋದರಲ್ಲಿ ತಾತ್ಪರ್ಯ. ಇಷ್ಟು ಈ ಮಹನ್ನಿಂದಾವರ್ಜನ ಪ್ರಕರಣವನ್ನು ಮುಗಿಸಿ ಮುಂದೆ 9ನೇ ಪ್ರಕರಣ ಆತ್ಮಪ್ರಶಂಸಾ ವರ್ಜನ ಪ್ರಕರಣ ಅಂತ ಜೊತೆಯಾಗಿ ಹೋಗುತ್ತೆ. ಇದು ಈ ಆತ್ಮಪ್ರಶಂಸಾ ವರ್ಜನ ಪ್ರಕರಣದ ಕೊನೆಯಲ್ಲಿ ಇದು ಯಾವ ಇದರಲ್ಲಿ ಸೇರ್ಕೊಳ್ಳುತ್ತೆ ಭಾಗವತ ಧರ್ಮದಲ್ಲಿ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ಆತ್ಮಪ್ರಶಂಸಾ ವರ್ಜನ ಪ್ರಕರಣದಲ್ಲಿ ಅದೇ ರೀತಿ ಇದನ್ನು ಪೀಠಿಕಾ ರೂಪವಾಗಿ ಹೇಳ್ತಾರೆ ವಿಷ್ಣು ತೀರ್ಥರು. ಯಥಾ ಶ್ರೇಯೋರ್ತಿಭಿ ಮಹನ್ನಿಂದ ನ ಕರ್ತವ್ಯ ತಥಾ ಆತ್ಮಪ್ರಶಂಸಾಪಿ. ಯಾರು ಸಾಧಕರು ಅಂತ ಇರ್ತಾರೆ, ಶ್ರೇಯಸ್ಸನ್ನು ಬಯಸ್ತಾರೆ, ಮೋಕ್ಷದ ಮಾರ್ಗದಲ್ಲಿ ಹೋಗಬೇಕು ಅನ್ನೋ ಬಯಕೆ ಇದೆ, ಇಷ್ಟೊತ್ತು ತನಕ ನಾವು ಏನು ಹೇಳಿದ್ವಿ, ಮಹನ್ನಿಂದ ನ ಕರ್ತವ್ಯ. ಜ್ಞಾನಿಗಳು ಅಂತ ಯಾರಿರ್ತಾರೆ ಅವರ ನಿಂದೆಯನ್ನು ಮಾಡಬಾರದು ಅಂತ ಹೇಳಿದ್ವಲ್ವಾ. ತಥಾ ಹಾಗೇನೆ, ಅಷ್ಟೇ ಇಂಟೆನ್ಸಿಟಿನಲ್ಲಿ ಅಂತ ಅರ್ಥ. ಏನು, ಆತ್ಮಪ್ರಶಂಸಾಪಿ ನ ಕರ್ತವ್ಯ, ತನ್ನ ಬಗ್ಗೆ ಹೊಗಳ್ಕೊಳ್ಳೋದು ಅದನ್ನೂ ಮಾಡಬಾರದು ಅಂತ ಈ ಒಂದು ವಿಷಯವನ್ನ ಪ್ರತಿಪಾದಯಿತು ಈ ಹೇಳಬೇಕು ಅಂತ ಈ ಆತ್ಮಪ್ರಶಂಸಾ ವರ್ಜನ ಪ್ರಕರಣದಲ್ಲಿ ಈ ವಿಷಯವನ್ನ ಪ್ರತಿಪಾದನೆ ಮಾಡ್ತಾರೆ. ಮೊದಲು ಒಂದು ಶ್ಲೋಕವನ್ನ ಇದು ಋತುಚಕ್ರವರ್ತಿ ಅವನ ಒಂದು ಸೂತಮಾಗದ ಬಂದಿಗಳು ಅಂತ ಇರ್ತಾರೆ, ರಾಜನನ್ನ ಹೊಗಳುವವರು ಅಂತ. ಅವರು ರಾಜ ಆದ್ದರಿಂದ ಅವನನ್ನು ಹೊಗಳಿಕ್ಕೆ ಬರ್ತಾರೆ. ಆವಾಗ ಆ ಪೃಥುಚಕ್ರವರ್ತಿ ಹೇಳುವ ಮಾತು, ಇಲ್ಲಪ್ಪ ನೀವೇನು ನನ್ನನ್ನು ಹೊಗಳಬೇಡ್ರಿ, ನೀವು ಹೇಳುವ ಗುಣ ನನ್ನಲ್ಲಿ ಇಲ್ಲ. ಆದ್ದರಿಂದ ಏನಾಗತ್ತೆ, ನೀವು ನನ್ನನ್ನು ಹೊಗಳಿಬಿಟ್ರೆ ನಿಮ್ಮ ಮಾತೆಲ್ಲ ಸುಳ್ಳು ಅಂತಾಗತ್ತೆ. ಯಾಕೆಂದ್ರೆ ನೀವು ಹೇಳ್ತಾ ಇರೋ ಗುಣ ನನ್ನಲ್ಲಿ ಇಲ್ವೇ ಇಲ್ಲ. ಆದ್ದರಿಂದ ನೀವು ನಿಮ್ಮ ಮಾತನ್ನ ಸುಳ್ಳು ಅಂತ ಮಾಡ್ಕೊಳ್ಬಾರ್ದು ಅಂತಿದ್ರೆ ನೀವು ಆ ಥರ ನನ್ನನ್ನು ಹೊಗಳಬೇಡ್ರಿ ಅಂತ ಹೇಳ್ತಾನೆ. ಆ ಶ್ಲೋಕವನ್ನು ಹೇಳ್ತಾನೆ. ಆ ಶ್ಲೋಕವನ್ನು ಇಟ್ಟಿದ್ದಾರೆ ಮೊದಲನೇ ಶ್ಲೋಕದಲ್ಲಿ. ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ತತ್ರ ಆದೌ ಯದಾ ಪರಕೃತಮಪಿ ಸ್ವಾತ್ಮ ಪ್ರಶಂಸನಂ ನ ಶ್ರೋತವ್ಯಂ ತದಾ ಕಿಮು ವಕ್ತವ್ಯಂ ಸ್ವಪ್ರಶಂಸಾ ಸ್ವೇನ ನ ಕರ್ತವ್ಯ ಐತಿ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಋತುಚಕ್ರವರ್ತಿ ಹೇಳ್ತಾನೆ ಅವರಿಗೆ, ಹೇ ಸೂತಮಾಗದ ಬಂದಿಗಳೇ, ನೀವು ನನ್ನನ್ನು ಪ್ರಶಂಸೆ ಮಾಡಬೇಡ್ರಿ. ಏನಾದರೂ ಗುಣ ಇದ್ರೂ ಅದು ಪರಮಾತ್ಮನ ಒಂದು ಅನುಗ್ರಹದಿಂದ ಇರುತ್ತೆ. ಋತುಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮ ನೆಲೆಸಿದ್ದಾನೆ. ಅದರಿಂದ ಕೆಲವು ಮಹತ್ತರವಾದ ಕಾರ್ಯಗಳಾಗಿರುತ್ತೆ. ಹಾಗಂತ ಜೀವನಾದ ನನಗೆ ನೀನು ಅಷ್ಟು ಮಾಡಿದ್ಯಾ ಅಂತ ಹೇಳಬಾರದು ಅಂತ ಹೇಳ್ತಾನೆ. ವಿಷ್ಣು ತೀರ್ಥರು ಹೇಳ್ತಾರೆ,
ಈ ಶ್ಲೋಕದಿಂದ ಏನು ಗೊತ್ತಾಗತ್ತೆ ಅಂದರೆ, ಬೇರೆಯವರು ನಮ್ಮ ಬಗ್ಗೆ ಪ್ರಶಂಸನೆ ಮಾಡ್ತಾ ಇದ್ರೂ ಕೂಡ ನಾವು ಕೇಳಬಾರದು. ಪರಕೃತಮಪಿ ಸ್ವಾರ್ಥ ಪ್ರಶಂಸನಂ ನ ಶ್ರೋತವ್ಯಂ ಅಂತ ಇದ್ದಾಗ ತದ ಕಿಮು ವಕ್ತವ್ಯಂ ಸ್ವಪ್ರಶಂಸಾ ಸ್ವೇನ ಕರ್ತವ್ಯ ಐತಿ. ಇನ್ನೇನು ಹೇಳಬೇಕು, ನಾವೇ ನಮ್ಮ ಬಗ್ಗೆ ಪ್ರಶಂಸೆ ಮಾಡ್ಕೊಂಡ್ಬಿಟ್ರೆ ಇನ್ನೂ ಅಧ್ವಾನ ಅದು. ಬೇರೆಯವರು ಮಾಡಿದ್ದನ್ನೇ ಕೇಳಬಾರದು ಅಂತಿದ್ದಾಗ ನಮ್ಮ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದು ಅನ್ನೋದು ಸರ್ವಥಾ ಮಾಡಬಾರದು ಅಂತ ಅದು ಕೈಮುತ್ಯ ಸಿದ್ಧ. ಈ ಶ್ಲೋಕದಲ್ಲಿ ಅದು ಹೇಳ್ತಾ ಇಲ್ಲ ಅವನು. ಆದರೆ ಬೇರೆಯವರು ಮಾಡಿದ್ದನ್ನೇ ಅವನು ನಿರಾಕರಣೆ ಮಾಡ್ತಾ ಇದ್ದಾನೆ ಅಂದರೆ, ಮಾಡಬಾರ್ದು ಅಂತ ವಿಧಿಸ್ತಾ ಇದ್ದಾನೆ ಅಂದರೆ, ಆತ್ಮಪ್ರಶಂಸ ಅಂತೂ ಮಾಡಿಕೊಳ್ಳೇಬಾರದು. ಆತ್ಮಪ್ರಶಂಸ ಅಂದರೆ ತನ್ನ ಬಗ್ಗೆ ತಾನೇ ಪ್ರಶಂಸೆ ಮಾಡೋದು ಅನ್ನೋದು ಇರಬಾರ್ದು, ಮಾಡಲೇಬಾರದು ಅನ್ನೋದನ್ನು ಇದರಿಂದ ಸಿದ್ಧ ಆಗತ್ತೆ ಅಂತ ಈ ಸೂತ ಮಾಗದ ಬಂದಿಗಳನ್ನು ಕುರಿತು ಪೃಥುಚಕ್ರವರ್ತಿ ಏನು ಹೇಳ್ತಾನೆ ಅಂತ ಈ ಶ್ಲೋಕದಲ್ಲಿ ಬಂದಿದೆ. ಅದನ್ನು ಮತ್ತೆ ಮುಂದಿನ ವಾರ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಆತ್ಮಪ್ರಶಂಸಾವರ್ಧನ ಪ್ರಕರಣದಲ್ಲಿ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.